ದೇವರಿಗೆ ಮಹಿಮೆ ಉಂಟಾಗಲಿ. 1 ಕೊರಿಂಥಿಯರ್ 5:12 ಧ್ಯಾನ ಭಾಗಕ್ಕಾಗಿ ನಾವು ತೆಗೆದು ಧ್ಯಾನಿಸೋಣ. 1 ಕೊರಿಂಥಿಯರ್ 5:12 ಹೊರಗಿನವರನ್ನು ಕುರಿತು ತೀರ್ಪು ಮಾಡೋದಕ್ಕೆ ನನಗೇನು ಅಧಿಕಾರ? ಕ್ವಶನ್ ಮಾರ್ಕ್. ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ನಾಮಕ್ಕೆ ಗಣ ಹೊಂದಲಿ, ಮಹಿಮೆ ಹೊಂದಲಿ. ವಾಕ್ಯದ ಮೂಲಕವಾಗಿ ಮಾತಾಡ್ರಿ ಅಪ್ಪ. ಈ ವಾಕ್ಯಗಳು ಅಪ್ಪ ಆಹಾರವಾಗಿದೆ. ನಿನ್ನ ವಾಕ್ಯಗಳು ಸತ್ಯವಾಗಿದೆ. ವಾಕ್ಯಗಳಿಗೆ ಜೀವ ಇದೆ. ಸತ್ಯರನ್ನೇ ಎಬ್ಬಿಸುವಂಥದ್ದಾಗಿದೆ. ಯೇಸುವೇ, ವಾಕ್ಯವೇ ದೇವರಾಗಿ ಅಪ್ಪ ನಮ್ಮ ಹೃದಯಗಳನ್ನು ಮಾರ್ಪಡಿಸುವಂಥದ್ದಾಗಿದೆ. ಈ ವಾಕ್ಯಗಳು ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದಾಗಿದೆ. ಸತ್ಯದಿಂದ ನಮ್ಮನ್ನು ಬಿಡುಗಡೆ ಮಾಡುವ, ಅಜ್ಞಾನದಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೆ, ಒಳ್ಳೆಯದು ಕೆಟ್ಟದ್ದು ದೇವರು ಸೃಷ್ಟಿ ತಿಳುವಳಿಕೆ ಉಂಟು ಮಾಡುವಂಥದ್ದಾಗಿದೆ. ಇದು ಆತ್ಮಕ್ಕೆ ಬಲ ಕೊಡುವಂಥದ್ದಾಗಿದೆ. ಈ ವಾಕ್ಯದಿಂದ ಬಲ ಕೊಟ್ಟು ಪರಲೋಕ ರಾಜ್ಯಕ್ಕೆ ನಡೆಸಬೇಕಾಗಿ ಕುಡಿ ಬಂದರ ಪ್ರತಿಯೊಬ್ಬನೇನು ಕರೆದಲೊಪ್ಪಿಸ್ತಾ ನೀನು ನಡೆಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್. 1 ಕೊರಿಂಥಿಯರ್ 5:12 ಹೊರಗಿನವರು ಅಂದರೆ ನಾವು ದೇವರ ಮಕ್ಕಳು ನಾವೇನು ಮಾಡ್ತೀವಿ ಅಂದರೆ, ದೇವ್ರನ್ನ ನಂಬ್ಕೊಂಡಿರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಧ್ಯಾನಿಸ್ತೀವಿ. ಸೇವೆ ಮಾಡೋರಾಗಲಿ, ಸೇವೆ ಮಾಡದೆ ಅಂದರೆ ಪ್ರತಿಯೊಬ್ಬರು ಸೇವೆ ಮಾಡಬೇಕು. ಅದೆಲ್ಲರ ತಲೆ ಮೇಲೆ ಬಿದ್ದ ಭಾರವಾಗಿದೆ. ನೀವೆಲ್ಲರೂ ದೇವರನ್ನು ಬೆಂಬಡಿಸುವ ಮಕ್ಕಳು. ಬೋಧಿಸೋರು ಮಾತ್ರವಲ್ಲ, ಎಲ್ಲರೂ ನೀವು ಔಟ್ಸೈಡಲ್ಲಿ ಬೋಧಕರು ಬಂದು ಒಂದು ಪಾರ್ಟಲ್ಲಿ ಅವರಿಗೆ ಯಾರು ಅಷ್ಟು ಪರಿಚಯ ಇರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಕೋಣೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋದು, ವಾಕ್ಯಗಳು ಧ್ಯಾನಿಸೋದು. ಯಾಕಂದರೆ ಭಾನುವಾರ ಬರ್ತಾರಲ್ಲ, ಅವ್ರನ್ನ ಆತ್ಮಿಕದಲ್ಲಿ ನಡೆಸಿ ಅವರಿಗೆ 1 hour ಮಾತ್ರನೇ ಟೈಮ್ ಇರುತ್ತೆ ವಾಕ್ಯ ಹೇಳೋದಕ್ಕೆ. ಅದಾದ ಮೇಲೆ ಅವರು ಲೋಕಕ್ಕೆ ಹೋಗಿ ಸೇರ್ತಾರೆ. ಆ ಲೋಕದಲ್ಲಿ ಹೋಗಿ ಸೇರ್ಕೊಂಡು ಆ ಲೋಕದಲ್ಲಿ ಕುಟುಂಬ ವಿಷಯದಲ್ಲಿ ಮತ್ತು ಅಕ್ಕದ ಪಕ್ಕದಲ್ಲಿ, ಸ್ಕೂಲಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಜನ ರಕ್ತ ಸಂಬಂಧಿಗಳ ಮಧ್ಯದಲ್ಲಿ ಫೋನ್ ಕಾಂಟ್ಯಾಕ್ಟ್ಗಳು, ಈ ವಿಧದಲ್ಲಿ ಅವರು 7 ದಿನವೂ ಲೋಕದಲ್ಲಿ ವ್ಯವಹಾರಗಳಲ್ಲಿ, ಎಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಇಲ್ಲಿ ಹೋಗೋದ್ರಲ್ಲಿ ಇರ್ತಾರೆ. ಅಲ್ಲೆಲ್ಲ ದೇವರನ್ನ ಅವರು ತೋರಿಸ್ಬೇಕಾಗಿದೆ. ಸಾಕ್ಷಿಯಾಗಿ ಜೀವಿಸ್ರಿ ಅಂತ ದೇವರು ಹೇಳಿದ್ದಾರೆ. ಅಲ್ಲೆಲ್ಲ ಅವ್ರು ತೋರಿಸೋದಕ್ಕೆ ಇದು ವಾಕ್ಯ ಅಷ್ಟು ಶಕ್ತಿ ಉಳ್ಳದಾಗಿದೆ. ಆದರೆ ಇಲ್ಲಿ ಸೇವಕರು ಏನು ಮಾಡ್ತಾರಂದ್ರೆ, ಎಲ್ಲಿದೆ ನೋಡ್ರಿ, ಹೊರಗಿನವ್ರನ್ನ ಕುರಿತು ತೀರ್ಪು ಮಾಡೋದಕ್ಕೆ ನನಗೇನು ಅಧಿಕಾರ? ಕ್ವಶನ್ ಮಾರ್ಕ್. ಒಳಗಿನವ್ರನ್ನ ಕುರಿತು ತೀರ್ಪು ಮಾಡುವವರು ನೀವಲ್ಲವೇ? ಸಭೆಗೆ ಬಂದವ್ರನ್ನ 1 ವಾರ ಅವರು ಯಾವ್ಯಾವ ರೀತಿ ಇದ್ರು, ಏನಿದ್ರು, ದೇವರ ಮಾತುಗಳು ಅವರನ್ನ ಚುಚ್ಚಿ ಮಾತಾಡುತ್ತೆ. ಮತ್ತೆ ಅವರಿಗೆ ಸೇವಕರಿಗೆ ಗೊತ್ತಾಗುತ್ತೆ ಆತ್ಮಿಕದಲ್ಲಿ, ಅವರ ಆತ್ಮಿಕ ಬಲದಿಂದ ಅವರು ಯಾವ ರೀತಿಯಾಗಿ ಸ್ಪಿರಿಚುವಲಲ್ಲಿ ಇದ್ದಾರೆ, ಚರ್ಚ್ ಆಕ್ಟಿವಿಟೀಸ್ನಲ್ಲಿ, ಮತ್ತು ಅವರು ಈಗೋ ಪ್ರಾಬ್ಲಮ್ಲಿ ಇದ್ದಾರಾ, ಬಲನೀತಿ ಇದ್ದಾರಾ, ಕುಟುಂಬ ಸಮಸ್ಯೆದಲ್ಲಿ ಇದ್ದಾರಾ, ಇಲ್ಲ ದೇವ್ರನ್ನ ಬಿಟ್ಟು ಹಿಂಜರಿದು ಹೋಗಿದ್ದಾರಾ, ಲೋಕವನ್ನು ಪ್ರೀತಿ ಮಾಡ್ತಾರಾ. ಇವಾಗಂತೂ ಸೆಲ್ ಫೋನು, ವ್ಯಾಟ್ಸಪ್ಗಳೆಲ್ಲ ಬಂದು ಅದೇ ಒಂದು ದೊಡ್ಡ ಮೆಸೇಜ್ ಆಗಿಬಿಟ್ಟಿದೆ. ಅದರಿಂದ ಅವ್ರನ್ನ ಬಿಡಿಸೋದಕ್ಕೆ ಸೇವಕರುಗಳು, ಯೂತ್ ಮೀಟಿಂಗ್ಗಳು ಭಾಳ ಮಾಡಬೇಕಾಗಿದೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ. ಮೊದಲು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಕೈಯಲ್ಲಿ ಇಟ್ಕೊಂಡು ಅದು ಯಾವಾಗಲೂ ಎಳಿತಾ ಇರುತ್ತೆ. ಅದಕ್ಕೆ ಪವರ್, ಅದನ್ನು ಜಯಿಸಬೇಕು. ಅದಕ್ಕೆ ಜಯಿಸೋದಕ್ಕೆ ಹೆಚ್ಚಾದ ಪ್ರಾರ್ಥನೆ, ವಾಕ್ಯದ ಬಲ, ಯೂತ್ ಮೀಟಿಂಗ್ಗಳು, ಸತ್ಯಗಳು, ಸೇವಕರು ಅವ್ರನ್ನ ಎಚ್ಚರಿಸ್ತಾ ಇರಬೇಕಾಗಿದೆ. ಇಲ್ಲೇನಾಗಿದೆ ಅಂದರೆ, ಒಳಗಿನವರ ಕುರಿತು ತೀರ್ಪು ಮಾಡುವವರು ನೀವಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವರು ದೇವರು. ಆನ್ಸರ್ ಇದೆ, ಕ್ವಶನ್ ಇದೆ. ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಏನು ದುಷ್ಟತ್ವವನ್ನು ತೆಗೆದು ಹಾಕ್ಬೇಕಂದ್ರೆ, ಹೊರಗಿನವರು, ನಾವು ಔಟ್ಸೈಡ್ ದೇವ್ರು ನಂಬಿರೋರು, ಸೇವಕರಾಗಲಿ, ಅಲ್ಲಿ ಚರ್ಚಿಗೆ ಬರೋರು ಕೂಡ ಅವ್ರದ್ದು ಸುವಾರ್ತೆ ಹರಡವ್ರೆ. ಅವರು ಎವಾಂಜಲಿಸ್ಟ್, ಎಲ್ಡರ್ ಒಬ್ರು ಇರ್ತಾರೆ, ಪ್ರಸಂಗ ಮಾಡೋರು. ಸಭೆಗೆ ಬರುವಂಥವ್ರು ಕೂಡ ದೇವ್ರನ್ನ ಬೆಂಬಡಿಸೋ, ಅವ್ರ ಮೇಲೆ ಕೂಡ ತಲೆ ಮೇಲೆ ಭಾರ ಇದೆ ದೇವ್ರ ಬಗ್ಗೆ ಹೇಳೋದು. ಅವರು ಈ ಸಭೆಗೆ ಬಂದಿದ ತಕ್ಷಣ ಒಬ್ಬರನ್ನ
ಯಾವ ರೀತಿ ಆತ್ಮಿಕದಲ್ಲಿದ್ದೀರಾ? ಚರ್ಚ್ ವಾಕ್ಯಗಳು ಚರ್ಚ್ ಮುಗಿದ ಮೇಲೆ ಒಬ್ರೊಬ್ರು ಡಿಸ್ಕಸ್ ಮಾಡೋದು, ಏನು ವಾಕ್ಯ ನಿನ್ನ ಹೃದಯದಲ್ಲಿ ಮುಟ್ಟಿತು, ಯಾವ ಯಾವ ವಾಕ್ಯ ನಿನಗೆ ದೇವರು ಮಾತಾಡಿದ್ರು, ಯಾವ ವಾಕ್ಯ ನಿನಗೆ ಎಂಕರೇಜ್ಮೆಂಟ್ ಆಗಿತ್ತು, ಯಾವ ವಾಕ್ಯ ನೀನು ತಪ್ಪು ದಾರಿಯಲ್ಲಿ ನಡೀತಿದ್ದನ್ನ ಸರಿ ಮಾಡ್ಕೊಂತ ಮಾತಾಡಿದ್ರು, ಯಾವ್ದು ನಿನಗೆ ಮುಟ್ಟುತ್ತಂದ್ರೆ ಈ ವಾಕ್ಯ ಧ್ಯಾನಿಸುವಂಥದ್ದು. ಅಂದ್ರೆ ಸಭೆಯಲ್ಲಿ ಇರುವಂಥವರು, ಎಲ್ಡರ್ ಆಗಿರುವವರು, ಸೇವಕರು ಅಂತ ಹೇಳ್ತೀವಿ, ಅವರು ಬಂದು ಸಭೆಯಲ್ಲಿರೋರನ್ನ ತೀರ್ಪು ಮಾಡಿ ಅಂತಿದೆ ನೋಡ್ರಿ. ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವಲ್ಲವೇ? ನಾವು ಅವ್ರನ್ನ ತೀರ್ಪು ಮಾಡಿ, ಯಾಕಂದ್ರೆ ಅವ್ರವ್ರ ಮನಸ್ಸಾಕ್ಷಿಯನ್ನು ಅವರೇ ತೀರ್ಪು ಮಾಡಬೇಕು. 1 ಕೊರಿಂಥಿಯರ್ 11 ನಮ್ಮನ್ನ ನಾವೇ ತೀರ್ಪು ಮಾಡಿಕೊಂಡ್ರೆ ನ್ಯಾಯ ತೀರ್ಪಿನಲ್ಲಿ ನಮ್ಮನ್ನ ನ್ಯಾಯ ತೀರ್ಸಕ್ಕೆ ಯಾರು ಇರೋದಿಲ್ಲ, ನಾವು ಗೆದ್ದು ಬಿಡ್ತೀವಿ. ನಮ್ಮನ್ನ ನಾವೇ, ನಮ್ಮ ಆತ್ಮವನ್ನು ಕುರಿತು ನಾವೇ ತೀರ್ಪು ಮಾಡ್ಕೋಬೇಕು, ಒಂದಿದೆ. ಇನ್ನೊಂದು, ತೀರ್ಪು ಮಾಡಿಕೊಂಡು ಸಭೆಗೆ ಬಂದಿರೋ ಪ್ರತಿಯೊಬ್ಬರನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು, ಟ್ರಾನ್ಸ್ಫರ್ ಆಗಬೇಕು. ಗೋಲ್ಡ್ ತೆಗೆದಾಗ ಅದರಲ್ಲಿ ಬರೀ ಗೋಲ್ಡ್ ಬರೋದಿಲ್ಲ, ಅದರಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತೆ, ಸಪ್ರೇಟ್ ಮಾಡ್ತಾರೆ, ಅದು ಪ್ಯೂರ್ ಗೋಲ್ಡ್ ಆಗಿ ಮಾರಲ್ಪಡುತ್ತದೆ. ಭೂಮಿಯಲ್ಲಿ ಬರೀ ಗೋಲ್ಡೇ ತೆಗಿಯಕ್ಕೆ ಬರೋದಿಲ್ಲ, ಅದನ್ನ ಮಣ್ಣು ಸಮೇತ ಕಲ್ಲು ಸಮೇತ ತೆಗೆದು ಅದನ್ನ ಸಪ್ರೇಟ್ ಮಾಡಿ ಗೋಲ್ಡನ್ನ ಕಾಯಿಸಿದಾಗ, ಬೆಂಕಿಯಲ್ಲಿ ಹಾಕಿ ಕಾಯಿಸಿದಾಗ ಅದು ಪ್ಯೂರ್ ಗೋಲ್ಡ್ ಆಗುತ್ತೆ. ವೇಸ್ಟೇಜ್ ಎಲ್ಲ ಹೋಗುತ್ತೆ, ಬೇರೆ ಎಲ್ಲ ತಡೆಯೋದಿಲ್ಲ. ಅದು ಗೋಲ್ಡ್ ಮಾತ್ರ ಬೆಂಕಿಯಲ್ಲಿ ಎಷ್ಟು ಪಟಾಯಿಸ್ತವೋ ಅಷ್ಟು ಶೈನ್ ಆಗುತ್ತೆ, ಅಷ್ಟು ಬೆಲೆ ಅದಕ್ಕೆ. ಆ ರೀತಿ ನಮಗೆ ಈ ಸಭೆಗೆ ನೀವು ಬಂದಾಗ ಎಷ್ಟು ನಿಮ್ಮನ್ನ ನೀವು ಗೋಲ್ಡ್ ಆಗಿರುವ, ಇವಾಗ ನೀವು ಬಂದಿರೋರೆಲ್ಲರೂ ಗೋಲ್ಡೇ, ನಿಮ್ಮನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಕಾಯಿಸಿದಾಗ ನಿಮಗೆ ವೇಸ್ಟೇಜ್ ಅಂದರೆ ಸೈತಾನಿಗೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿ ಇದ್ದಿದ್ದೆಲ್ಲ ಹೊರಗಡೆ ಹೋಗ್ಬೇಕು, ದೇವರ ಸ್ವಭಾವ ಇರಬೇಕು, ಅದು ಬೆಳೀತಾ ಇರಬೇಕು. ನೀವೆಲ್ಲೆಲ್ಲ ಯೋಚನೆಗಳಲ್ಲಿ, ಕಣ್ಣುಗಳಲ್ಲಿ, ನಾಲಿಗೆಯಲ್ಲಿ, ಯೋಬ್ ಹೇಳ್ತಾನೆ, ನನ್ನ ಕಣ್ಣಿಂದ ದೇವರಿಗೆ ಒಡಂಬಡಿಕೆ ಮಾಡಿದ್ದೀನಿ, ದೇವ್ರನ್ನ ನೋಡ್ತೀನಿ ಅಂತ. ಅದರಿಂದ ಒಂದು ಹೆಣ್ಣನ್ನು ನೆನೆಸ್ತಾ ಇರೋದು ಹೆಂಗೆ? ಮೈಂಡಲ್ಲಿ, ನಾಲಿಗೆಯಲ್ಲಿ, ಹೃದಯದಲ್ಲಿ. ಈ ರೀತಿಯಾಗಿ ನಿಮ್ಮ ವೇಸ್ಟೇಜ್ಗಳೆಲ್ಲ ತೆಗೆದಾಕಿ ಪ್ಯೂರ್ ಗೋಲ್ಡ್ ಆಗಿ ಟ್ರಾನ್ಸ್ಫರ್ಮೇರ್ ಆಗಿ ದೇವ್ರ ಕಡೆಗೆ ಒಪ್ಪಿಸೋದಿಕ್ಕೆ ಒಳಗಿರೋರನ್ನ ಕುರಿತು, ಕುಟುಂಬದಲ್ಲಿ ಕೂಡ ಅಷ್ಟೇ. ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರಾದ್ರೂ ತಪ್ಪು ಮಾಡಿದ್ದನ್ನ ಹೇಳಿದ್ರೆ ಸಾಕು, ಅಡ್ವೈಸ್ ಕೇಳೋದಿಲ್ಲ. ಯಾರಾದ್ರೂ ಒಂದು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀರಾ, ಬೈಬಲ್ಗೆ ವಿರೋಧವಾಗಿ ನಡೀತಾ ಇದ್ದೀರಾ, ಬೇಕಾದ್ರೆ ಬೈಬಲ್ ತೆಗೆದು ಕುತ್ಕೋಬೇಕು. ಬೈಬಲ್ ಪ್ರಕಾರ ನೀನು ತಪ್ಪು ಮಾಡ್ತಿದ್ಯಾ, ಬೈಬಲಲ್ಲಿ ಈ ಥರ ಇದೆಯಾ ಇಲ್ಲ ಅಂತ. ಬೈಬಲಲ್ಲಿ ಇರೋದೇ ಪರಿಶುದ್ಧ. ಇವಾಗ ದೇವರು ಲಾಸ್ಟ್ ಕಡೆ ಕಾಲದಲ್ಲಿ ಯೇಸು ಸ್ವಾಮಿ ಈ ಪಾಪ ಮಾಡಿದ್ರು ಅಂತ ಹೇಳಿದ್ರೆ, ಸತ್ಯದಲ್ಲಿ ಇಲ್ದಿರೋರು ಅವ್ರು ನಂಬ್ತಾರೆ. ಸತ್ಯದಲ್ಲಿ ಇರೋರು, ದೇವರು ಪಾಪ ಮಾಡಿದವರಲ್ಲ, ಅವ್ರು ಪರಿಶುದ್ಧವಂತರು. ಅದನ್ನು ನಾವು ವಿಶ್ವಾಸಿಸ್ಬೇಕು, ನಂಬಬೇಕು. ಅವನು ಅದನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕಳ್ಳ ಬೋಧಕ. ಈ ರೀತಿ ಸತ್ಯದಲ್ಲಿ ಬೆಳೆದು ಕುಟುಂಬದಲ್ಲಿ ಇರುವವರು ಸತ್ಯವನ್ನು ತಿಳ್ಕೊಂಡು ಅದರ ಪ್ರಕಾರ ನಡೆಯೋದಿಕ್ಕೆ, ಕುಟುಂಬದಲ್ಲಿ ಯಜಮಾನನಿಗಿರೋರು ಅವ್ರನ್ನ ಆತ್ಮಿಕದಲ್ಲಿ ನಡಿಬೇಕಾದ್ರೆ ಇದು ಬರೀ ಲೋಕದ್ದು ಶುದ್ಧತೆ, ಎಜುಕೇಷನ್ನು, ನೀಟಾಗಿರು, ಇದು ಬಗೆಯೋದಕ್ಕಿಂತ ಹೆಚ್ಚಾಗಿ ಆತ್ಮೀಕ ಸತ್ಯದಲ್ಲಿ ಬೆಳೆಸೋದಿಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಡೆಸ್ತಾ ಇದ್ದಾಗ, ಈಗಿನ ಕಾಲದಲ್ಲಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅದು ಸೈತಾನ ಸ್ವಭಾವ. ಒಂದು ದೇವರ ಮಗ ಫಿಲಮ್ ತೆಗಿತಿದ್ರಂತೆ, ಅವ್ರ ಹೆಸರು ಜಯ ರಮೇಶ್ ಅಂತೇಳಿ. ಅವರ ಲೋಕ ಸಿನಿಮಾಗಳನ್ನ ತೆಗಿತಾ ಇರ್ಬೇಕಾದ್ರೆ ಅವ್ರ ತಾಯಿ ಯಾವಾಗಲೂ ಪ್ರೇಯರ್ ಮಾಡ್ತಿದ್ರಂತೆ, ಕ್ರೈಸ್ತರೇ ನಮಗೆ ದೇವ್ರನ್ನ ಬಿಟ್ಟು ಲೋಕಕ್ಕೆ ಹೋದ ಅಂತ. ಅವ್ರು ಯಾವಾಗೆಲ್ಲ ಬರ್ತಾರ ಸೇವಕರನ್ನ ಕರೆಸಿ ನನ್ನ ಮಗ ಲೋಕಕ್ಕೆ ಹೋಗ್ಬಿಟ್ಟ ಅಂತ ಹೇಳಿದಾಗ ಅವರಿಗೆ ಸೇವಕರ ಮುಂದೆ ಇನ್ಸಲ್ಟ್ ಮಾಡ್ತಾರಂತ. ಅವ್ರ ಅಮ್ಮನ ಮೇಲೆ ಕೋಪ, ದ್ವೇಷ ಅಂತಿತ್ತಂತೆ. ಅವರು ದೇವ್ರು ನಮ್ಮದಾಗತ್ತಾಗ ಗೊತ್ತಾಯ್ತಂತೆ, ದೇವ್ರ ಮೇಲೆ ಪ್ರೀತಿ. ನಾವು ಪಾಪದಲ್ಲಿ ಇದ್ದೀವಿ, ನಾವು ಪಾಪದಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ಮಾಡಿದ್ದಾರೆ ಅಂತೇಳಿ. ಹಂಗಾದ್ರೆ ಒಬ್ರು ದೇವ್ರನ್ನ ಬಿಟ್ಟು ಲೋಕಕ್ಕೆ ಹೋದಾದ್ರೆ ಅವ್ರಿಗೆ ಕೋಪ ಬರುತ್ತೆ, ಅವ್ರ ಮೇಲೆ ದ್ವೇಷ ಬರುತ್ತಂದ್ರೆ ತಿಳ್ಕೊಳ್ರಿ ಸೈತಾನ್ ಇದ್ದಾನೆ ಅಂತ ಅರ್ಥ. ಒಂದು ಫಿಲಮ್ ಆಕ್ಟರ್ ಹೇಳ್ತಾ ಇದ್ದಾನೆ, ಯೂತ್ಗೆ ಹೇಳ್ತಾ ಇದ್ದಾನೆ, ನೀವು ಅಡ್ವೈಸ್ ಕೇಳೋದಿಲ್ಲ ಅಂತ ಗೊತ್ತು, ಹೇಳ್ತೀನಿ ಒಂದು ಚಿಕ್ಕದಾಗಿ ಒಂದು 5 ನಿಮಿಷ ಒಂದು ಸ್ಟೋರಿ ಹೇಳ್ಬಿಟ್ಟು, ಇಷ್ಟ ಇದ್ರೆ ತಗೊಳ್ರಿ, ಕಷ್ಟ ಇದ್ರೆ ಬಿಟ್ಬಿಡ್ರಿ ಅಂತ ಅದನ್ನು ಹೇಳ್ತಾನೆ. ಅಷ್ಟು ಜ್ಞಾನದಿಂದ ಮಾತಾಡ್ತಾರೆ. ಕಾರಣ ಏನಂದ್ರೆ, ಈಗಿನ ಕಾಲದಲ್ಲಿ ನೀನು ಅಡ್ವೈಸೇ ಮಾಡಬೇಡ, ಅದಕ್ಕೆ ಕೆಟ್ಟು ಪುಳುಗಟ್ಟು ಹೋಗ್ತಿರೋದು. ಸರಿ, ಅಡ್ವೈಸೇ ಮಾಡಬೇಡ ಅಂತಿದ್ದಾರಲ್ಲ ಯೂತ್. ಗಂಡ ಅವರು ಲವ್ ಸ್ಟೋರಿಗಳೆಲ್ಲ ಚೆನ್ನಾಗಿದೆಯಾ?
ಇಷ್ಟ ಬಂದಂಗೆ ಒಂದು ಹೆಣ್ಣು ಇಲ್ದಂಗೆ ಅಲ್ಲಿ ಇಲ್ಲಿ ಅಂತ ಹೇಳಿ ನಾಯಿ ಥರ ಸಂಬಂಧ ಇಲ್ಲದಂಗೆ ಲೋಕದಲ್ಲಿ ಹೋಗಿ ಪಾಪದಲ್ಲಿ ಬಿದ್ದು ಪರಿಶುದ್ಧತೆ ಇಲ್ಲ. ಇಲ್ಲಿ ಸಭೆಯಲ್ಲಿ ಏನು ಕೊಡ್ತಾರೆ, ಹೆಣ್ಮಕ್ಳಿಗೆ ಯೌವನಸ್ಥ ಹೆಣ್ಮಕ್ಳಿಗೆ ಜೆಂಟ್ಸು ನಿನ್ನ ಸ್ಕಿನ್ ಟಚ್ ಮಾಡದೇ ಇರೋದಕ್ಕೆ, ಪರಿಶುದ್ಧವನ್ನು ಕಣ್ಣಿಕೆಯಾಗಿ ಮದುವೆ ಆಗೋವರೆಗೂ ಕಾಪಾಡೋದಕ್ಕೆ ನೀನು ಒಪ್ಪಿಸಿಕೊಡ್ಬೇಕು. ಯೂತು ಜೆಂಟ್ಸಿಗೆ ಹೇಳ್ತಾರೆ, ನೀನು ಪರಿಶುದ್ಧನಾಗಿ ವಿವಾಹ ಆಗೋವರೆಗೂ ಪರಿಶುದ್ಧನಾಗಿರು, ನಿನ್ನ ಸಂತತಿ ಬ್ಲೆಸ್ ಆಗಿರುತ್ತೆ. ಇದು ಬೇಡ ಅಂತ ಹೇಳ್ತಾರೆ. ಸರಿ, ಅವರು ಲೋಕದಲ್ಲಿದ್ದಾಗ ಅಡ್ವೈಸ್ ಬೇಡ ಅಂತ ಸ್ವಂತ ಮನಸ್ಸು ಸೈತಾನಿದ್ದಾನೆ, ಅವನ ಜಯಿಸಕ್ಕಾಗೋದಿಲ್ಲ, ಅವನು ಪ್ರೇರೇಪಿಸ್ತಾನೆ. ಇದು ಮಾಂಸ ಕೋರಿಕೆಗಳನ್ನ ಈಗ ಕಾಲದಲ್ಲಿ ಜಾಸ್ತಿ ಪ್ರೇರೇಪಿಸ್ತಾನೆ. ಡ್ರಿಂಕ್ಸ್ ಇಂದ ಹಿಡಿದು, ಸಿಗರೇಟ್ ಇಂದ ಹಿಡಿದು, ಪಾಪದಿಂದ ಹಿಡಿದು. ಅದು 3ರಿಂದ ಬಿಟ್ಟು ಹೊರಗಡೆ ಬಂದ್ರೂ ಬರೀ ಅದೇ ಪಾಪವಲ್ಲ. ಪಾಪದಲ್ಲೇ ದೊಡ್ಡ ಪಾಪ ಕೊರಿಯದಲ್ಲಿ ಹೇಳಿದ್ದಾರೆ, ಶರೀರ ಅಂದ್ರೆ ಒಂದು ಮದುವೆ ಆದಿದ್ದು ಬಿಟ್ಟು, ಮದುವೆ ಅಂತ ಮಾಡಿ ಗಂಡ ಹೆಂಡತಿ ಬಿಟ್ಟು ಆ ಪರಿಶುದ್ಧತೆಯನ್ನು ಬಿಟ್ಟು ಬೇರೆ ಯೋಚನೆ ಮಾಡೋದಾಗಲಿ, ಬೇರೆ ಹೆಣ್ಣಿನ ಸಂಸಾರ ವ್ಯಭಿಚಾರ ಮಾಡೋದಕ್ಕಿಂತ ಆ ದೇವರು ಆಲಯವಾಗಿದ್ದಾರಂತೆ. ಅದು ಆ ಪಾಪ ಬಂದು ದೊಡ್ಡದು ಅಂತೇಳಿ, ಅದು ಗರ್ಭಗುಡಿಯಾಗಿದೆ ಆಲಯ, ಅದು ಕ್ಷಮಿಸಲಾಗುವಂಥದ್ದು. ಶರೀರಕ್ಕೆ ಅದು ಬಂದು ದೊಡ್ಡ ಪಾಪ. ಅದು ಯಾಕಂದ್ರೆ ಈ ಪರಿಶುದ್ಧ ಶರೀರ ಬಂದು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಿದೆ. ಆ ವೇಶ್ಯೆ ಜೊತೆಯಲ್ಲಿ ಆ ಸಂಪರ್ಕ ಮಾಡಿರೋದು ಬೇಡ ಅಂತ ಹೇಳ್ತಾರೆ. ಇದೆಲ್ಲ ಏನಂದ್ರೆ ಸಭೆಗೆ ಬಂದವರಿಗೆ ಎಲ್ಲ ವಿಧವಾಗಿ, ಯೂತಿಗೆ ಏನು, ಯೌವನಸ್ಥರಿಗೆ ಏನು, ಚಿಕ್ಕ ಮಕ್ಕಳಿಗೆ ಏನು, ಮತ್ತೆ ಮದುವೆ ಆಗದೇ ಇರೋ ಆಗಕ್ಕಿರುವ ಏನು, ಮದುವೆ ಆಗಿರುವ ಹೆಣ್ಣಿಗೆ ಏನು, ಗಂಡನ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ಗಂಡನ ಜೊತೆ ಯಾವ ರೀತಿ ಲವ್ ಒಂದು ಗಂಡನ ಮೇಲೆ ಇಟ್ಟರೆ ಸಾಕು. ಅದು ಯಾರು ಇವಾಗ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಮತ್ಯ 24ರಲ್ಲಿ ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗತ್ತಂತಿದೆ, ಅದು ತಣ್ಣಗಾಗ್ಬಿಟ್ಟಿದೆ. ಅವರು ಏನು ಪ್ರೀತಿ ಮಾಡಬೇಕು, ಒಂದು 3 ಕಾರ್ಯ ಪ್ರೀತಿ ಮಾಡಿದ್ರೆ, ದೇವ್ರನ್ನ ಪ್ರೀತಿ ಮಾಡೋದು, ಗಂಡನ್ನ ಪ್ರೀತಿ ಮಾಡೋದು, ಮಕ್ಕಳು ಹೆಂಗಿದ್ರು ಪ್ರೀತಿ ಮಾಡ್ತಾರೆ. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ವಾಕ್ಯಕ್ಕೆ ಅನುಗುಣವಾಗಿ ನಡೆದ್ರೆ, ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳೋದು, ಅವ್ರ ಮೇಲೆ ಅಸೂಯೆ ಇಟ್ಕೊಳ್ಳೋದು, ಅವ್ರ ರೆಸ್ಪೆಕ್ಟ್ ಕೊಡದೆ ಮಾತಾಡೋದು, ಬಿಹೇವ್ ಮಾಡೋದು, ಅದು ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಿ ಅವರು ಬೇರ್ಪಟ್ಟು ಡೈವರ್ಸ್ಗಳು ಅಧಿಕವಾಗ್ತಿದೆ. ಹೊಂದಾಣಿಕೆ ಇಲ್ಲ, ಪ್ರೀತಿ ಇಲ್ಲ, ಕರುಣೆ ಇಲ್ಲ. ಮೆಸೇಜ್ ಅರ್ಥ ಆಗ್ತಿದ್ಯಾ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ, ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವರು ದೇವರು. ಒಳಗೆ ಅಂತ ಹೇಳಿದ್ರೆ ಮನೆ, ಸಭೆ, ಇದ್ರ 2 ಬಗ್ಗೆ ಮಾತಾಡ್ತಿದ್ದೀನಿ. ತೀರ್ಪು ಮಾಡಬೇಕು. ಇನ್ನೊಂದು ಜಾಗದಲ್ಲಿ ಇದೆ, ಗದ್ರಿಸಿ ಬುದ್ಧಿ ಹೇಳೋತಿದೆ. ಯೋವನ ಜ್ಞಾನಿಕನಾದ ಯೋವನ್ ಕೂಡ ಅದನ್ನೇ ಮಾಡಿದ್ದು. ಎಲ್ಲ ಸರ್ಪ ಜಾತಿಯವರೇ ಮನೆ ತಿರುಗಿರಿ, ದೇವರ ಬರುವಿಕೆ ಅಂತ ಹೇಳಿ ಕಠಿಣವಾಗಿ ಮಾತಾಡ್ತಾರೆ. ಅವರು ದೇವರು ಬಂದ್ರೆ ಬಲಿ ಕೊಡಬೇಕಾಗಿರೋ ಕುರಿಮರಿ ಅಂತ ಅವ್ರಿಗೆ ಗೊತ್ತಿದೆ ಹೃದಯದಲ್ಲಿ, ಯಾರು ದೇವ್ರ ಮಗು, ಯಾರು ಪಾಪದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಪರಿಸರನ ಕುರಿತು ಅವರು ಗದರಿಸ್ತಾ ಇದ್ರು. ಮನೆ ತಿರುಗಿ ದೀಕ್ಷಾ ಸ್ನಾನ ತಗೊಳ್ರಿ ಅಂದ್ರೆ ಎಸ್ಸಮ್ಮಿಗೆ ದೀಕ್ಷಾ ಸ್ನಾನ ಕೊಟ್ರು. ಇವಾಗ ಈ ಕಾಲ ಏನಂತ ಹೇಳಿದ್ರೆ ಅಡ್ವೈಸ್ ಅಲ್ಲ, ಅದು ಸತ್ಯದಲ್ಲಿ ಒಬ್ರು ನಡೀತಾ ಇರ್ತಾರೆ. ದೇವರು ಪರಿಶುದ್ಧ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ ಒಬ್ರು ನಡೀತಾ ಇರ್ತಾರೆ. ಅವ್ರನ್ನ ದೇವ್ರು ಕರೆದಿರ್ತಾರೆ ಎಲ್ಡರ್ ಆಗಿ, ಸೇವಕರಾಗಿ. ಅವರು ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಟು ಮಕ್ಕಳಾಗಲಿ, ಹೆಂಡತಿ ಆಗಲಿ ಹೋದಾಗ ಅವ್ರು ಗದರಿಸಿ, ಇದು ದೇವ್ರು ಬಿಟ್ಟು ಹೋದ್ರೆ ಅವರು ಪಾಪದಲ್ಲಿ ಬಿದ್ದರೆ ಅವರಿಗೆ ಪಾಪ ಬರುತ್ತೆ, ಅವರಿಗೆ ಶಾಪದಿಂದ ವ್ಯಾಧಿಗಳು ಬರ್ತವೆ, ನರಕಕ್ಕೆ ಹೋಗ್ತಾರೆ. ದೇವರು ಬಿಟ್ಟು ಲೋಕಕ್ಕೆ ಹೋದರೆ ಮತ್ತೆ ಹಿಂತಿರುಗಿ ಬರೋದು ಕಷ್ಟ ಆಗುತ್ತೆ. ಲೋಕದಲ್ಲಿ ಬಿದ್ದು ಅದರಿಂದ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಅದ್ರದ್ದು ಹೊಡ್ತ ತಿಂದೆ ಆಮೇಲೆ ನೀವು ದೇವ್ರ ನಂಬಕ್ಕೆ ಮುಂಚೆ ನೀನು ಏನೇನು ಮಿಸ್ಟೇಕ್ ಮಾಡಿದೆ ಅದ್ರದ್ದು ದಂಡನೆ ಅನುಭವಿಸಲೇಬೇಕು. ದೇವ್ರು ನಂಬಿಕೊಂಡು ಮಿಸ್ಟೇಕ್ ಮಾಡಿದ್ರೆ ಆ ತಪ್ಪಿಗೆ ದಂಡನೆ ಅನುಭವಿಸಲೇಬೇಕು. ಅದಕ್ಕೆ ಏನು ಮಾಡ್ದಂಗೆ ಪಾಪದಿಂದ ಬಿಡುಗಡೆ ಆಗಿ ದೇವ್ರು ನಂಬಿಕೊಂಡು ಆತ್ಮಿಕದಲ್ಲೇ ಬೆಳ್ಕೊಂಡು ಪಾಪಗಳನ್ನ ಜಯಿಸ್ಕೊಂಡೇ ದೇವರ ಐಕ್ಯತೆ, ದೇವರಲ್ಲಿ ಬಲಪಟ್ಟಿರುವವರ ಫೆಲೋಶಿಪ್ ಇಟ್ಕೊಂಡು ಸತ್ಯವನ್ನು ಧ್ಯಾನಿಸ್ಕೊಂಡು ಯಾವಾಗಲೂ ದೇವರಿಗೋಸ್ಕರ ಸೇವೆಗಳು ಮಾಡಿಕೊಂಡು ಅದನ್ನೇ ದೇವ್ರ ರಾಜ ಕಟ್ಟಲ್ಪಡೋದಕ್ಕೆ ಸ್ವಲ್ಪ ಪ್ರೋಗ್ರಾಮ್ಗಳನ್ನೆಲ್ಲ ಇಟ್ಕೊಂಡು ಅದರಲ್ಲೇ ಬೆಳೆದು ಹೋಗ್ತಾ ಇರಬೇಕು. ಆವಾಗ ಆ ರೂಟ್ ಕರೆಕ್ಟಾಗಿರುತ್ತೆ. ಅಂಥ ಒಂದು ವಾತಾವರಣನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಸೈತಾನ ಅದಕ್ಕೆ ಅಡ್ಡಿ ಮಾಡ್ತಾನೆ. ಬೇಡಬೇಕು ದೇವ್ರ ಹತ್ರ.
ಇವಾಗ ನಿಮಗೆ ಹೇಳೋದನ್ನ ನಾನು ಹೊರಗಡೆ ಹೋಗ್ಬಿಟ್ಟು ರೋಡಲ್ಲಿರೋರನ್ನ ಕರೆದು ಹೇಳಕ್ ಬರೋದಿಲ್ಲ. ಅವ್ರಿಗೆ ಯಾರು ಹೇಳ್ಬೇಕಂತ ಹೇಳಿದ್ರೆ, ಅವರು ಅಲ್ಲಿ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾನೆ, ಎಲ್ಲೋ ಅವರು ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಆ ಜಾಗದಲ್ಲಿ ದೇವ್ರು ನಂಬಿರೋರು ಅವ್ರ ಫ್ರೆಂಡ್ಸ್ ಆಗಿರ್ತಾರೆ, ಅವ್ರು ಹೇಳ್ಬೇಕು. ಅರ್ಥ ಆಗ್ತಿಲ್ಲ. ಅವರು ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು 10 ಜನ ಅನ್ಯರು ದೇವ್ರು ನಂಬದೇ ಇರೋರು ಇದ್ರೆ, ಒಬ್ಬ ದೇವ್ರು ನಂಬಿರೋನಿದ್ರೆ, ಎಲ್ಲ ಗಮನ ಇಟ್ಟು ಕೇಳ್ರಿ, ಅವ್ರು ಅಲ್ಲಿ ಹೇಳ್ಬೋದು ಅವರಿಗೆ. ಹೊರಗಿನವರು ಕರೆಕ್ಟಾಗಿ ಇಲ್ಲದೆ ತಪ್ಪಾಗಿರ್ತಾರೆ ಅಂದ್ರೆ ತಪ್ಪಾಗಿ ಇರ್ತಾರೆ. ಅವನ್ನ ತೀರ್ಪು ಮಾಡೋದು ನಮ್ಮ ಕೆಲಸವಲ್ಲ, ಅದು ದೇವರ ಕೆಲಸ. ನಾವು ಯಾರಿಗೆ ತೀರ್ಪು ಮಾಡ್ಬೇಕಂತ ಹೇಳಿದ್ರೆ, ನಮಗೆ ಕೊಟ್ಟಿರೋರನ್ನ ಮದುವೆ ಮಾಡ್ಕೊಳ್ದೇ ಇದ್ರೆ ಪರವಾಗಿಲ್ಲ. ಇಲ್ಲೇ ಇದೆ ನೋಡ್ರಿ, 1 ಕೊರಿಂಥಿಯರು 7 ಸ್ತ್ರೀ ಸಂಪರ್ಕ ಇಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು, ಆದರೆ ಜಾರತ್ವ ಬಲವಾಗಿರೋದ್ರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಲಿ. ಮದುವೆ ಮಾಡ್ಕೊಳ್ಳದೆ ಸೇವೆ ಮಾಡೋದು ಒಳ್ಳೆಯದು, ಮದುವೆ ಮಾಡ್ಕೊಳ್ಳದೆ ಜೀವನ ಮಾಡೋದು ಸೂಪರ್ ಅಂತ ದೇವ್ರು ಹೇಳಿದ್ದಾರೆ. ಆದರೆ ಜಾರತ್ವ ಅಂದರೆ ಪಾಪಗಳು ಹೆಚ್ಚಾಗಿರೋದ್ರಿಂದ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇದ್ದರೆ ನೀನು ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಕಂಟ್ರೋಲ್ ಮಾಡೋಕ್ಕಿಲ್ಲದೆ ಇದ್ರೆ ಮದುವೆ ಮಾಡ್ಕೊಳ್ಳೋದು. ಆ ಥರ ಆ ಸೇವೆಯಲ್ಲೇ ನಾನು ಬೆಳೆದಿರೋದು. ಆಂಧ್ರದಲ್ಲಿ ಹೋಸನ್ನ ಮಿನಿಸ್ಟ್ರಿ ಅಂತೇಳಿ ಅವ್ರ ಕುಟುಂಬ ತಂದೆ ತಾಯಿನೂ ಬಿಟ್ಟು ಬಂದರು, ಮದುವೆನೂ ಮಾಡ್ಕೊಂಡಿಲ್ಲ, ಅವ್ರಿಗೆ ಮಕ್ಕಳು ಇಲ್ಲ, ಯಾರೂ ಇಲ್ಲ. ಅವರು ದೇವ್ರನ್ನ ಮೆಚ್ಚಿಸೋದಿಕ್ಕೆ ಕಡೆಯವರೆಗೂ ದೇವರನ್ನೇ ಮೆಚ್ಚಿಸೋದಿಕ್ಕೆ ಪ್ರಯತ್ನ ಪಟ್ಟು ಪ್ರಾಣ ಕಳ್ಕೊಂಡ್ರು. ಅದರಿಂದ ಇವಾಗ ಇಲ್ಲಿ ನಾವು ನೋಡುವುದಾದರೆ, ಪರ್ಸನಲ್ ಆಗಿ ಮದುವೆ ಆಗದೆ ಇದ್ದರೆ ಓಕೆ. ಮದುವೆ ಆಗಿ ಹೆಂಡತಿ ಮಕ್ಕಳು ಬಂದ ಮೇಲೆ ಅವರ ಆತ್ಮಿಕದಲ್ಲಿದ್ದಾಗ ಅವ್ರನ್ನ ನಡೆಸಬೇಕು. ಇವ್ರ ಆತ್ಮಿಕದಲ್ಲಿದ್ದರೆ ಅವ್ರನ್ನ ನಡೆಸಬೇಕು. ಸಭೆಗೆ ಬರ್ತಿರೋರನ್ನ, ಈಗ ಯಾವ ಥರ ಸಭೆ ನಡೀತಾ ಇದೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಅವರು ಏನೋ ಒಂದು ಕಿಡ್ನಿ ಹೋಗಿರುತ್ತೆ, ಏನೋ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಏನೋ ಸಾಲ ಸಮಸ್ಯೆ, ದೆವ್ವದ ಕಾಟಗಳು, ಏನೋ ಪ್ರಾಬ್ಲಮ್ಮಿಂದ, ಏನೋ ಸಮಸ್ಯೆಯಿಂದ ದೇವ್ರು ಬಿಡುಗಡೆ ಮಾಡಿ ಸಭೆಗೆ ಸೇರಿಸಿರ್ತಾರೆ. ಆದರೆ ಬೈಬಲಲ್ಲಿ ವ್ಯಾಧಿ ಸ್ವಸ್ಥತೆ ಆದರೆ ಪರಲೋಕ ರಾಜ್ಯದಲ್ಲಿ ಸಂತೋಷ ಅಂತಿಲ್ಲ, ಆತ್ಮ ಮನ ತಿರುಗಿದ್ರೆ ಸಂತೋಷ ಅಂತ ಇದೆ. ಸಂತೋಷ ಮಾತ್ರನೇ, ಅದರ ಒಳಗಡೆ ಬರ್ತಾರೆ. ಬಂದ ಆದ ಮೇಲೆ ಅದನ್ನೇ ಸಾಯೋವರೆಗೂ ಇಟ್ಕೊಂಡ್ರೆ ಆಗೋದಿಲ್ಲ. ದಾವೀದ ಕಲ್ಲಿಂದ ಗೋಲಿಯಾತನ ಹೊಡೆದ, ಅವನು ರಾಜನಾದ್ಮೇಲೆ ಎಲ್ಲ ಕಲ್ಲು ತಗೊಳ್ರಿ ಅಂತ ಹೇಳಿಲ್ಲ. ಅವನು ಪ್ರಾಕ್ಟೀಸ್ ಮಾಡಿ, ಚಾಕು ತಗೊಂಡು ಪ್ರಾಕ್ಟೀಸ್ ಮಾಡಿ ಯುದ್ಧ ಮಾಡ್ಬೇಕಾರೆ ಕತ್ತಿಯಿಂದ ಯುದ್ಧ ಮಾಡ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಬೇಕಂದ್ರೆ, ಸಡನ್ ಆಗಿ ಪಾಪದಲ್ಲಿ ಇದ್ವಿ, ಆ ಶಾಪ ಪಾಪ ಎಲ್ಲ ಬಿಟ್ಟು ಬಂದು ದೇವರಲ್ಲಿ ಹಾಡು ಕಲಿಯೋದು, ಪ್ರಾರ್ಥನೆ ಮಾಡೋದು, ಹೆಚ್ಚಾಗಿ ಅರ್ಧ ಗಂಟೆ ಅಂದರೆ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು, ವಾಕ್ಯಗಳನ್ನ ಧ್ಯಾನಿಸೋದು, ಜಾಸ್ತಿ ಸುವಾರ್ತೆ ಹೇಳೋದಕ್ಕೆ ಪ್ರಯತ್ನ ಪಡೋದು, ತಪ್ಪಾಗಿರುತ್ತೆ ಅದನ್ನ ಮತ್ತೆ ಹೇಳೋದು, ಸತ್ಯದಲ್ಲಿ ಬೆಳೆದು ನಡೆಯೋದಕ್ಕೆ ಪ್ರಯತ್ನ ಪಡೋದು, ಕುಟುಂಬಗಳಿಗೆ ಬೋಧಿಸಿ ನಡೆಸೋದು, ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಸಾಕ್ಷಿಯಾಗಿರೋದು, ಓದೋ ಜಾಗದಲ್ಲಿ ಸಾಕ್ಷಿಯಾಗಿರೋದು, ಎಲ್ಲ ಜಾಗದಲ್ಲಿ ದೇವ್ರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ಆ ರೀತಿ ಬಾಳೋದಿಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಆತ್ಮಿಕದಲ್ಲಿ ಇನ್ನೂ ದೇವರಾಗಿ ಮಾರ್ಪಡಬೇಕು. ದೇವರ ಸ್ವಭಾವ ನಮ್ಮಲ್ಲಿ ಇಲ್ಲ. ಅವ್ರಿಗೆ ಹಿಂಸೆ ಮಾಡೋರನ್ನು ಕೂಡ ಅವರು ಪ್ರೀತಿಸಿದ್ರು. ಸ್ತೇವಾನು ಕಲ್ಲು ಹೊಡಿತಿದ್ದಾಗಲೂ ಅವನ್ನ ಕ್ಷಮಿಸ್ರಿ ಅಂದರು. ಆ ಸ್ವಭಾವ ನಮಗಿದೆಯಾ? ಈ ರೀತಿ ಸ್ಪಿರಿಚುವಲ್ ಅಲ್ಲಿ ಬೆಳೆಯೋದು. ಅವರು ಯೇಸು ಸ್ವಾಮಿನ ಯಾರೆಲ್ಲ ಸಿಲುಬೆಗೆ ಹಾಕಿದ್ರು, ಅವ್ರನ್ನ ಕ್ಷಮಿಸ್ರಿ, ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈ ಸ್ವಭಾವದಲ್ಲಿ ಅವರೆಲ್ಲ ರಕ್ಷಣೆ ಹೊಂದಬೇಕನ್ನೋ ಸ್ವಭಾವ ಇರಬೇಕು, ಅವ್ರು ದಂಡಿಸಬೇಕು ಅಂತ ಇರಬಾರ್ದು. ಆ ರೀತಿ ಸ್ವಭಾವಗಳಲ್ಲಿ ನಾವು ಬೆಳೆದಿದ್ದೀವ? ಕೋಪ ಇದೆಯಾ? ಭಯ ಇದೆಯಾ? ಭಯ ಸೈತಾನಿಗೆ ಸಂಬಂಧಪಟ್ಟಿದ್ದು. ಅಜ್ಞಾನ ಇದೆಯಾ? ಕೋಪಗಳಿದ್ರೆ ಎಲ್ಲ ತೆಗೆದಾಕಿ ದೇವರ ಸ್ವಭಾವದಲ್ಲಿ ಇರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ನಮಗೆ ಇನ್ನೂ ದೇವ್ರು ನಂಬಿಕೊಂಡು ವೇದನೆ ಇದೆಯಾ ಅದು ಹೃದಯದಲ್ಲಿ? ಇನ್ನೂ ಬೇರೆಯವರ ಬಗ್ಗೆ ಹೊಟ್ಟೆ ಕಿರ್ಚು, ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೀವ? ಬೆಂಗಳೂರು ಪಟ್ಟಣದಲ್ಲಿ ಒಂದು ಒಳ್ಳೆ ಆತ್ಮಿಕ ಸಭೆ ಕೊಟ್ಟರು. ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರ ಪರ್ಸನಲ್ ಮ್ಯಾಟ್ರೇ ಮಾತಾಡಬಾರ್ದು. ಏನು ಚೆನ್ನಾಗಿದ್ದೀರಾ ಅಂತ ಮಾತಾಡಿ ಸ್ಪಿರಿಚುವಲ್ ಬಗ್ಗೆನೇ ಮಾತಾಡಬೇಕು. ವಾಕ್ಯದ ಅನುಗುಣವಾಗಿ ವಾಕ್ಯ ಏನು ಮಾತಾಡಿದ್ರು, ದೇವ್ರು ನಿಮ್ಮ ಜೊತೆಯಲ್ಲಿ ಏನು ಮಾತಾಡಿದ್ರು, ಅವರು ಈ ರೀತಿ ದೇವ್ರು ಮಾತಾಡಿದ್ರು, ನಿಮ್ಮ ಹೃದಯದಲ್ಲಿ ಏನು ದೇವ್ರು ಮಾತಾಡಿದ್ರು, ಈ ದಿನದಲ್ಲಿ ಏನು ಟೇಕ್ ಓವರ್ ತಗೊಂಡ್ರಿ, ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ, ಸಾಕ್ಷಿಯಾಗಿ ಜೀವಿಸ್ತಾ ಇದ್ದೀನಿ, ಕುಟುಂಬವನ್ನು ಸತ್ಯದಲ್ಲಿ ನಡೆಸ್ತಾ ಇದ್ದೀರಾ, ಏಕ ಮನಸ್ಸಿದೆಯಾ, ಎಲ್ಲ ಕುಟುಂಬಗಳು ಸೇರಿ ಕುಟುಂಬ ಪ್ರಾರ್ಥನೆ ಇದೆಯಾ? ಇಲ್ಲಿ ನೋಡ್ರಿ ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಇದು 1 ಕೊರಿಂಥಿಯರ್ 7 ಧ್ಯಾನ ಮಾಡಿದ್ವಿ. ಪ್ರತಿಯೊಬ್ಬನಿಗೆ ಸ್ವಂತ ಗಂಡನೂ ಇರಲಿ,
ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿ ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಇದೇನು ಸ್ಪಷ್ಟವಾಗಿ ಹೇಳುತ್ತಂದ್ರೆ, ನೋಡ್ರಿ, ಮದುವೆ ಮಾಡದೇ ಇರೋದು ಒಳ್ಳೇದು. ಮದುವೆ ಆದ್ಮೇಲೆ ಇವಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯವನಸ್ಥರುಗಳು ಮದುವೆ ಮಾಡಕ್ ಮುಂಚೆನೂ ಪಾಪದಲ್ಲಿ ಬಿದ್ದಿರ್ತಾರೆ. ಮದುವೆ ಆಗಿದ ತಕ್ಷಣ ಟಕ್ ಅಂತ ಮೈಂಡ್ ಹೆಂಗ್ ಬದಲಾಗುತ್ತೆ, ಆ ಪಾಪದ ಕೊಳುಕು ಅವರಲ್ಲಿ ಇರುತ್ತೆ. ಸಡನ್ ಆಗಿ ಅವ್ರ ಗಂಡನ ಜೊತೆ ಇರ್ತಾರೆ, ಎಲ್ಲೋ ಒಂದು ಜಾಗದಲ್ಲಿ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ತಾರೆ. ಸರಿ, ಗಂಡನಿಗೆ ಗೊತ್ತಿಲ್ಲದೆ ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಅದನ್ನ ಬಿಡ್ಸಕ್ ಆಗೋದಿಲ್ಲ, ಯಾಕಂದ್ರೆ ಅವ್ರ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಅವ್ರ ಮೈಂಡಿಂದ ತೆಗೆದ್ರೆ ಮಾತ್ರನೇ. ಮತ್ತೆ ಇಲ್ಲಿ ಪ್ರೀತಿ ಕಮ್ಮಿ ಆಗುತ್ತೆ. ಎಲ್ಲಿ ಗಂಡನಿಗೆ ಕೊಡಬೇಕಾಗಿರೋ ತಕ್ಕಬೇಕಾಗಿರುವ ಆ ಪ್ರೀತಿ ಇರೋದಿಲ್ಲ. ಅದೇನಾಗುತ್ತೆ, ಫಸ್ಟಿಂದನೂ ತಂದೆ ತಾಯಿ ಪ್ರೀತಿಯಿಂದ, ದೇವರ ಪ್ರೀತಿಯಿಂದ ಒಂದು ಕುಟುಂಬದಲ್ಲಿ ಬೆಳೆದು ಮದುವೆ ಮಾಡಿದ್ಮೇಲೆ ಅದೇ ಪ್ರೀತಿನ ಗಂಡನಿಗೆ ಕೊಟ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ. ಆ ಮೈಂಡ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಅದೇನಾಗುತ್ತೆ, ಆ ಬುದ್ಧಿ ಹೋಗಿರೋದಿಲ್ಲ. ಅದೇ ಸ್ವಭಾವದಲ್ಲಿ ಗಂಡನ ಜೊತೆ ಸಹವಾಸ ಮಾಡಿದಾಗ ಅವ್ರಿಗೆ ಇಷ್ಟ ಇಲ್ಲದೆ ಬಿಟ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಬೇರೆಯವರು ಹೋಗ್ತೀಯಂತ. ಈ ರೀತಿ ಬರೀ ಡೈವರ್ಸ್ ಅಂತಲ್ಲ, ಕೊಟ್ಟು ಗಂಡ ಹೆಂಡತಿ ಜೊತೆಗಿದ್ರೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಡೌಟು. ಏನಕ್ಕೆ ಡೈವರ್ಸ್ಗಳು ಅಧಿಕ ಆಗ್ತಿದೆ, ಸಮಾಧಾನ ಇಲ್ಲದೆ ಅಧಿಕವಾಗ್ತಿದೆ, ಪಾಪಗಳು ಹೆಚ್ಚಾಗ್ತಾ ಇದೆ. ಪ್ರಸಂಗ ಅರ್ಥ ಆಗ್ತಿದ್ಯಾ? ತಲೆ ಆಗಿರೋ, ಇವಾಗ ಒಂದು ಕುಟುಂಬಕ್ಕೆ ತಲೆ ಬಂದು ಗಂಡು, ಆ ಗಂಡಿಗೆ ತಲೆ ದೇವರಂದ್ರೆ ದೇವರ ವಾಕ್ಯ. ಅವರು ಕುಟುಂಬ ಎಲ್ಲರೂ ಮನೆಯಲ್ಲಿ ಬೋರ್ಡ್ ಹಾಕಿರೋದು ನೋಡಿರ್ತೀರ, ಈ ಕುಟುಂಬಕ್ಕೆ ಯಜಮಾನನು ದೇವರಂತೆ. ಅಂದ್ರೆ ಆ ಕುಟುಂಬಕ್ಕೆ ಯಜಮಾನ ಶರೀರದಲ್ಲಿ ಇರೋದಿಲ್ಲ, ಸ್ಪಿರಿಟ್ ಅಲ್ಲಿ ಇರ್ತಾರೆ. ಅದು ವಾಕ್ಯ ಬಂದು ದೇವರಾಗಿದೆ, ಅವ್ರ ಆತ್ಮಿಕದಲ್ಲಿದ್ದಾರೆ, ಅದನ್ನು ಧ್ಯಾನಿಸ್ಬೇಕು, ಮೈಂಡ್ ಅಲ್ಲಿ ಇರ್ತಾರೆ. ಆ ವಾಕ್ಯಗಳ ಪ್ರಕಾರ ತಿಳ್ಕೊಂಡು, ಓಹೋ ದೇವರು ಯಾವ ರೀತಿ ನಡಿಬೇಕಂತ ಹೇಳಿದಾರೋ ಆ ರೀತಿ ಅವ್ರು ನಡ್ಕೊಂಡು ಮಕ್ಕಳನ್ನ ಹೆಂಡತಿಯನ್ನ ನಡೆಸೋದಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಅವರು ಗೊತ್ತಿರೋದಿಲ್ಲ, ಮಕ್ಕಳಿಗೆ ಕರೆಕ್ಟ್ ತಪ್ಪಂತ ಡಿಸಿಷನ್ ತಗೊಳಕ್ಕೆ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ಟೈಮಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಿರೋರು ಎಲ್ಲ ದೇವರ ವಾಕ್ಯವನ್ನು ನೋಡ್ರಿ. ದೇವರನ್ನ ನಂಬಿರೋರು, ದೇವರಿಗೆ ವಿಶ್ವಾಸದಲ್ಲಿ ಇರುವವರು, ಅವ್ರೇನ್ ಮಾಡ್ಬೇಕಂತ ಹೇಳಿದ್ರೆ, ಅವ್ರ ವಾಕ್ಯದಲ್ಲಿ ಬೆಳೆದು ವಾಕ್ಯದಲ್ಲಿ ಸತ್ಯದಲ್ಲಿ ನಡ್ಕೊಂತ ಇರುವವರು ಅವರು ಬಂದ್ಬಿಟ್ಟು ಗೊತ್ತಿಲ್ಲದ ತಿಳಿಸ್ಕೊಡ್ತಾರೆ. ಯವನಸ್ಥರೇ ಒಬ್ಬ ದೊಡ್ಡ ಎಲ್ಡರ್ ಆಗಿ, ಎಲ್ಲ ಚಿಕ್ಕ ಮಕ್ಕಳಿಗಿನ ಸ್ವಲ್ಪ ಎಲ್ಡರ್ ಆಗಿರ್ತಾರೆ, ನೀವು ಎಲ್ಡರ್ ಆಗಿದ್ದೀರಾ. ಅವ್ರ ಚಿಕ್ಕ ಮಕ್ಕಳು ದೇವರಲ್ಲಿ ನಡೀತಿದ್ದಾರ, ಅವ್ರ ಆತ್ಮಿಕದಲ್ಲಿ ಇದ್ದಾರ. ಹೆಣ್ಮಕ್ಳು ಇದ್ದಾರೆ, ಆ ಹೆಣ್ಮಕ್ಳು ಬೇರೆಯವರು, ಹೆಣ್ಮಕ್ಳು ಹೊಸದಾಗಿ ಬಂದಿರೋರು ಅವ್ರ ಆತ್ಮಿಕದಲ್ಲಿ ಯಾವ ರೀತಿ ಇದ್ದಾರೆ, ಅವ್ರನ್ನ ಬೆಳೆಸೋದಿಕ್ಕೆ ಪ್ರಾರ್ಥನೆ, ಅವ್ರನ್ನ ಆತ್ಮಿಕದಲ್ಲಿ ನಡೆಸೋದಿಕ್ಕೆ ಪ್ರೇರೇಪಿಸೋದು. ನಮಗೆ ಸಂಬಂಧ ಇಲ್ಲ. ಸೇವಕರು ಕೆಲಸ ಏನಂತ ಹೇಳಿದ್ರೆ, ಅವರು ರಾತ್ರಿ ಹಗಲು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಧ್ಯಾನಿಸ್ತಾರೆ, ಉಪವಾಸ ಇರ್ತಾರೆ. ಸಭೆಗೆ ಬರ್ತಿರುವ, ಸಭೆ ಅಂದ್ರೆ ಕಟ್ಟಡಗಳೆಲ್ಲ ನಾವೇ, ಸಭೆಗೆ ಬರ್ತಿರುವ ಜನರಿಗೆ ವಾಕ್ಯ ಕೊಟ್ಟು ಅವ್ರನ್ನ ಸತ್ಯದಲ್ಲಿ ನಡೆಸಿ, ಪರಿಶುದ್ಧ ಮಾರ್ಗದಲ್ಲಿ ಲೋಕದಲ್ಲಿ ಬಾಳಿ ಸಾಕ್ಷಿ ಜೀವಿತ ಜೀವಿಸಿ ಪರಲೋಕ ರಾಜ್ಯಕ್ಕೆ ನ್ಯಾಯ ತೀರ್ಪಿನಲ್ಲಿ ಗೆದ್ದು ನಿಲ್ಲೋದಿಕ್ಕೆ ಅವನ್ನ ತಯಾರು ಮಾಡೋದಿಕ್ಕೆ ಪ್ರಸಂಗ ಮಾಡ್ತಿರ್ತಾರೆ. ಅವನ್ನ ಸತ್ಯದ ಮಾರ್ಗದಲ್ಲಿ ನಡೆಸೋದಿಕ್ಕೆ ಅಧಿಕವಾಗಿ ಗರ್ಭವೇದನೆ ಪಟ್ಟು ಅವ್ರನ್ನ ನಡೆಸೋದಿಕ್ಕೆ ಪ್ರಯಾಸ ಪಡ್ತಾರೆ. ಆದರೆ ನೀವು ಬಂದ್ಬಿಟ್ಟು ಮರಿ ಹಾಕ್ಬೇಕು. ಒಬ್ರು ಹೇಳಿದ್ರು, ಮೇಕೆನ ಮೇಯಿಸೋರು ಮರಿ ಹಾಕಲ್ಲ, ಕುರಿಗಳು ಕುರಿ ಬೇಯಿಸಿ. ನಿಮ್ಮನ್ನ ತಯಾರು ಮಾಡಿದಾಗ ನಾ ಬಂದ್ಬಿಟ್ಟು ನಮಗೆ ಕನೆಕ್ಷನ್, ನಮಗೆ ಎಷ್ಟು ಪರಿಚಯಗಳು ಇರೋದಿಲ್ಲ. ನೀವು ಎಲ್ಲೆಲ್ಲಿ ಸ್ಕೂಲಲ್ಲಿ ಇರೋರು ಇದ್ದೀರಾ, ಕೆಲಸ ಮಾಡೋ ಜಾಗದಲ್ಲಿ ಇರ್ತೀರಾ, ಅಲ್ಲಲ್ಲಿ ಆತ್ಮಗಳನ್ನು ಆದಾಯ ಮಾಡಿ ಸಭೆಗೆ ಒನ್ ಟೈಮ್ ಬನ್ರಿ ಅಂತೇಳಿ ನಡೆಸಬೇಕು. ನಮಗೆ ಗೊತ್ತಿಲ್ಲ, ಸುವಾರ್ತೆನೂ ಹರಡೋದಿಲ್ಲ, ಸಾಕ್ಷಿ ಜೀವಿತ ಇಲ್ಲ, ಸಭೆಗೆ ನಡೆಸೋದಿಲ್ಲ. ಸಭೆಗೆ ಬಂದವ್ರನ್ನು ಕೂಡ ಅವರಿಗೋಸ್ಕರ ಪ್ರೇಯರ್ ಮಾಡಿ ಸಭೆಯಲ್ಲಿ ನಿಲ್ರಿ, ಅವ್ರಿಗೆ ಯಾಕೆ ಬರಲಿಲ್ಲ ಅಂತ ದಾಗ ಇಲ್ಲ, ಪ್ರೇಯರ್ ಮಾಡಿ ಅವ್ರನ್ನ ಹೋಗಿ ಮೀಟ್ ಮಾಡೋದಿಲ್ಲ. ಸೇವಕರು ಮಾಡೋದಕ್ಕಿಂತ ನೀವು ದೇವ್ರಿಗೋಸ್ಕರ ಮಾಡಬೇಕು. ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಆತ್ಮ ಭಾರಗಳಿಲ್ಲ.
2ನೇ ವಾಕ್ಯವನ್ನು ಧ್ಯಾನಿಸ್ರಿ. 1 ಕೊರಿಂಥಿಯರ್ 6:12. 1 ಕೊರಿಂಥಿಯರ್ 6:12ರಲ್ಲಿ ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯವೇನು ಉಂಟು, ಆದರೆ ಎಲ್ಲವನ್ನು ವಿಹಾಯಿತವಾಗಿರುವುದಿಲ್ಲ. ಎಲ್ಲ ಕಾರ್ಯವನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೆ ಒಳಗಾಗುವುದಿಲ್ಲ. ನೋಡ್ರಿ, ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, 2 ದಾರಿ ಇಟ್ಟಿದ್ದಾರೆ. ಆ 2 ದಾರಿಯಲ್ಲಿ ದೇವ್ರು ನಂಬ್ಕೊಂಡು ಬಂದ್ರೂ ಕೂಡ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದನ್ನೇ ನಿಮ್ಮ ಇಷ್ಟ ಇದೆ. ಇವಾಗ ಗೋರ್ಮೆಂಟ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಡೆಮೋಕ್ರಸಿ ಅಂತ ಹೇಳ್ತಾರೆ. ನಾವು ಗಾಡಿ ಓಡಿಸ್ಬೇಕಾದ್ರೆ ಲೆಫ್ಟಲ್ಲೇ ಓಡಿಸ್ರಿ ಅಂತ ಹೇಳ್ತಾರೆ. ಇಲ್ಲ, ನಾನು ರೈಟಲ್ಲಿ ಓಡಿಸ್ತೀನಿ, ಸ್ವತಂತ್ರ ತಾನೆ ಅಂತ ಓಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅರ್ಥ ಆಗ್ತಿಲ್ಲ ನಿಮಗೆ? ಹೆಲ್ಮೆಟ್ ಹಾಕದೆ ಹೋದ್ರೆ ಹಿಡಿತಾರೆ. ಯಾಕಂದ್ರೆ ನಮ್ಮ ಸೇಫ್ಟಿಗೆ, ನನ್ನ ತಲೆ ನಾನು ಪ್ರಾಣ ಹೋದ್ರೆ ನಂದು ನೀನ್ ಯಾರ ಕೇಳಕ್ಕಂದ್ರೆ ಹಿಡಿದು ಹಾಕ್ತಾರೆ. ಅಂದ್ರೆ ಎಲ್ಲ ಮಾಡೋದಕ್ಕೆ ಸ್ವತಂತ್ರ ಇದೆ, ಅದು ಎಲ್ಲವೂ ಮಾಡೋದಕ್ಕೆ ನೇಮ ಪ್ರಕಾರ ಅಲ್ಲ. ಅದರಲ್ಲಿ ಒಂದು ಡಿಸಿಪ್ಲಿನ್ ಅಂತಿದೆ, ಒಂದು ಪರಿಶುದ್ಧ ಮಾರ್ಗ ಅಂತಿದೆ. ಆ ಮಾರ್ಗದಲ್ಲಿ ಎಲ್ಲವನ್ನೂ ಮಾಡಿದಾಗೆ ಒಂದು ಕ್ಲಿಯರ್ ಆಗಿ ದೇವರ ದಾರಿಯಲ್ಲಿ ನಡೆಯೋದಿಕ್ಕೆ, ಅದರಲ್ಲೇ ಸೈತಾನ ಕಾರ್ಯಗಳು ನಮ್ಮನ್ನು ಪ್ರೇರೇಪಿಸಿದಾಗ ಮಾಡಿದಾಗೆ ದೇವರ ಕಾರ್ಯದಲ್ಲಿ ಕೂಡ ದೇವರ ಚಿತ್ತವಿದೆ, ನಮ್ಮ ಮಾನಸಿಕ ಚಿತ್ತಗಳಿದೆ, ನಾವು ಬಲವಂತ ಮಾಡಿ ಪಡ್ಕೊಳ್ಳೋದಿದೆ. ಇದನ್ನೆಲ್ಲ ಮಾಡೋದನ್ನ ಬಿಟ್ಬಿಟ್ಟು ಕರೆಕ್ಟಾಗಿ ಮಾಡೋದಕ್ಕೆ, ಡಿಸಿಪ್ಲೈನ್ ಆಗಿ ಮಾಡೋದಕ್ಕೆ ನಮ್ಮನ್ನು ನಾವೇ ಡಿಸಿಪ್ಲೈನ್ ಮಾಡ್ಕೋಬೇಕು. ನಮ್ಮ ಶರೀರವನ್ನು ಡಿಸಿಪ್ಲೈನ್ಗೆ ತಂದ್ಕೋಬೇಕು. ನಿದ್ದೆ ವಿಷಯದಲ್ಲಿ, ಊಟದ ವಿಷಯದಲ್ಲಿ. ಒಬ್ಬರಿಗೆ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಎಲ್ಲ ತಿಂತಿರ್ತಾರೆ, ಸಡನ್ ಆಗಿ ಅವರಿಗೆ ಒಂದು ಕಾಯಿಲೆ ಅಟ್ಯಾಕ್ ಆಗುತ್ತೆ. ಆ ಟೈಮಲ್ಲಿ ಈ ಪದಾರ್ಥ ತಿಂದರೆ ಅದು ಜಾಸ್ತಿ ಆಗುತ್ತೆ. ಆವಾಗ ಅದನ್ನು ಅವಾಯ್ಡ್ ಮಾಡೋಕ್ಕೆ ಆಗದಾಗೆ ಬೇಕಾದ ತಿಂದುಬಿಡೋದು, ಜಾಸ್ತಿ ಮಾಡ್ಕೊಳ್ಳೋದು. ಯಾಕಂದರೆ ಮತ್ತೆ ಕಷ್ಟಪಡೋದು. ಯಾಕಂದರೆ ಆ ಶರೀರವನ್ನು, ಮೈಂಡನ್ನು ಡಿಸಿಪ್ಲೈನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡ್ತಾ ಇರ್ತೀವಿ. ಸಡನ್ ಆಗಿ ದೇವ್ರ ಹತ್ರ ಬಂದಾಗ ಎಲ್ಲ ಮಾಡಿದಾಗೆ ದೇವ್ರು ಹೇಳೋದನ್ನು ಮಾತ್ರ ಮಾಡಿಕೊಂಡು, ಸಭೆಯಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಟೈಮಿಂಗ್ಸ್ ಪ್ರಕಾರ ವಿಧೇಯತೆ ಇದೆ. ಎಷ್ಟು ಜನ ಯೌವನಸ್ಥರು ಸಭೆಗೆ ಬಂದು ಕೂತ್ಕೊಂಡು ಚಿಕ್ಕ ವಯಸ್ಸಿಂದನೇ ಪ್ರಾಕ್ಟೀಸ್ ಮಾಡಿ ವಾಕ್ಯಗಳನ್ನ ಕೇಳಿ ಆತ್ಮದಲ್ಲಿ ಬೆಳೆದಿದ್ರೆ ಅವ್ರು ಹಂಗೆ ಬೆಳೆದು ಬಿಡ್ತಾರೆ. ಅವ್ರನ್ನ ಟ್ರೈನಿಂಗ್ ಕೊಡದೆ ಬಿಟ್ಬಿಟ್ಟು ಲೋಕದಲ್ಲಿ ಹೋಗ್ಬಿಟ್ಟು ಅವ್ರು ಚರ್ಚಿಗೆ ಬಂದು ಕೂತ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾರೆ. ಸೈತಾನ್ ಬಿಡೋದಿಲ್ಲ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಪ್ರಾರ್ಥನೆ ಮಾಡ್ತಾ ಇದ್ರೆ ಅದು ಹಂಗೆ ಹೋಗ್ತಾ ಇರುತ್ತೆ. ಒಂದು 5 ದಿನ ಪ್ರಾರ್ಥನೆ ಮಾಡಿಬಿಟ್ರೆ, ಪ್ರಾರ್ಥನೆ ಮಾಡೋದಕ್ಕೆ ಬಿಟ್ರೆ ಆಗೋದಿಲ್ಲ. ದೇವರಲ್ಲೇ ಇದ್ದು ಲೋಕಕ್ಕೆ ಹೋದವರು, ಬೈಬಲಲ್ಲೂ ಇದೆ, ಅವ್ರನ್ನ ಮತ್ತೆ ತಿರುಗಿಸಿ ಬರೋದು ಕಷ್ಟ. ಅವ್ರು ಹೆಂಗೋ ಭಾಳ ಹೋರಾಡಿ ಬಂದರೆ ಸರಿ, ಬರದೇ ಇದ್ರೆ ಹೋದ್ರೆ ಮತ್ತೆ ಬರೋದಿಲ್ಲ. ಅದೇ ರೀತಿ ಲೋಕದಲ್ಲಿ ಇರೋರು ಚರ್ಚಿಗೆ ಬಂದು ಕುತ್ಕೋಬೇಕು. ಏನೋ ಒಂದು ಸಮಸ್ಯೆ, ಆಕ್ಸಿಡೆಂಟ್ ಆಗಿ ಸಮಸ್ಯೆ ಬಂದು, ಇನ್ನೇನು ಡಾಕ್ಟರ್ ಕೈಯಲ್ಲಿ ಆಗಲ್ಲ, ಕುಟುಂಬದ ಕೈಗೆ ಆಗಲ್ಲ, ನೆಂಟರ ಕೈಗೆ ಆಗಲ್ಲ, ಅವ್ರ ಶಕ್ತಿ ನಮಗೆ ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತಂತ ಎಲ್ಲ ಕೈ ಬಿಟ್ಟು ರೋಡಲ್ಲಿ ನಿಂತ್ಕೊಂಡಾಗ ಆವಾಗ ಅವರಿಗೆ ಎಲ್ಲ ಗಮನ ಇಟ್ಟು ಕೇಳ್ರಿ, ಆವಾಗ ಅವರಿಗೆ ಏನಾದರೂ ದೇವ್ರ ಹತ್ರ ಹೋಗೋಣ, ದೇವ್ರ ಬಿಡುಗಡೆ ಮಾಡ್ತಾರಂತ ಅವಾಗ ಗೊತ್ತಾಗಿ ಬರಬೇಕು. ಹೃದಯವನ್ನು ಅವರು ಒಪ್ಪಿಸಿಕೊಟ್ಟು, ಅದು ವಿಲ್ ಪವರ್ ಕೊಟ್ಟಿದ್ದಾರೆ. ತನಗೆ ತಾನೇ ದೇವರನ್ನ ಕರೆದ್ರೆ ಬರ್ತಾರೆ. ಎಷ್ಟೇ ಪಾಪ ಮಾಡಿದ್ರು ಸರಿ, ಎಷ್ಟೇ ಸಮಸ್ಯೆ ಮಾಡಿ ದೇವ್ರನ್ನ ಬಿಟ್ಟು ಹಿಂದೆರೆದು ಹೋಗಿದ್ರು ಸರಿ, ತೀರ್ಮಾನ ಮಾಡಿ ಆ ಕೆಟ್ಟ ಕಿರಿಯ ಮಗನು ಏನು ಆಸ್ತಿ ಎಲ್ಲ ತಗೊಂಡೋಗಿ ನಾವು ನಮ್ಮ ತಂದೆ ಹತ್ರ ಹೋಗೋಣ ಅಂತ ಮನ ತಿರುಗಿದ್ರೆ ಮಾತ್ರನೇ. ಆ ರೀತಿಯಲ್ಲಿ ಎಲ್ಲ ಕಾರ್ಯ ಮಾಡೋದಕ್ಕೆ ಅಧಿಕಾರವಿಲ್ಲ. ಅದು ಡಿಸಿಪ್ಲೈನ್ ಆಗಿ ಮಾಡಬೇಕು. ಮೊದಲನೇದಾಗಿ ಅದನ್ನ ಮಾಡೋದಕ್ಕೆ ಬೋಧಿಸಿ ಹೇಳೋದು. ಮೊದಲನೇದಾಗಿ ಹೊರಗಡೆ ಇರೋರನ್ನ ದೇವ್ರ ನ್ಯಾಯ ತೀರಿಸ್ತಾರೆ, ಒಳಗಡೆ ಇರೋರನ್ನ ನಾವು ಎಲ್ಡರ್ಗಳು, ಕುಟುಂಬಕ್ಕೆ ಸಭೆಗೆ ಬಂದರೆ ಎಲ್ಡರ್ಗಳು, ಕುಟುಂಬದಲ್ಲಿ ಹೋದರೆ ತಂದೆ ಆಗಿ ಇರುವವರು ಅವರಿಗೆ ತಲೆ ದೇವರಾಗಿರ್ತಾರೆ. ಆ ವಾಕ್ಯದಿಂದ ಅವ್ರನ್ನ ಡಿಸಿಪ್ಲೈನಲ್ಲಿ ಒಳ್ಳೆ ದಾರಿ ಮಾರ್ಗದಲ್ಲಿ ನಡೆಸಬೇಕು. ಅವರಿಗೆ ತೀರ್ಪು ಮಾಡಬೇಕು, ಗದರಿಸಿ ಬುದ್ಧಿ ಹೇಳಬೇಕು. ಎಲ್ಲವನ್ನು ಅದಕ್ಕೆ 2ನೇ ವಾಕ್ಯ ಧ್ಯಾನಿಸ್ತಾ ಇದೀವಿ 6:12ರಲ್ಲಿ. ಎಲ್ಲ ಮಾಡೋದಕ್ಕೆ ಅಧಿಕಾರ ಇದೆ, ಬಟ್ ಅದು ಎಲ್ಲನೂ ನೇಮ ಪ್ರಕಾರ ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ. ಅದರಿಂದ ಅದನ್ನೆಲ್ಲ ಓವರ್ಕಮ್ ಮಾಡಬೇಕು. ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಯೋಸೆಫ್
ಏಸಪ್ಪನಿಗೆ ಪೋತಿಫರನ ಮನೆಗೆ ಎಲ್ಲವನ್ನೂ ಇನ್ಚಾರ್ಜ್ ಕೊಟ್ಟಿರ್ತಾರೆ. ಎಲ್ಲವನ್ನು ನೀನು ಈ ಮನೆಯಲ್ಲಿ ನೀನು ಎಲ್ಲದಕ್ಕೂ ಇನ್ಚಾರ್ಜ್ ಅಂತ ಕೊಟ್ಟಿರ್ತಾರೆ. ಅವ್ರ ಹೆಂಡತಿ ಬಂದು ನನ್ನ ಜೊತೆ ಗಂಡ ಇಲ್ದಿದ್ದಾಗ ಸಂಗಮ ಮಾಡು ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ ಯೋಸೇಫು, ಅದೇ ಈ ವಾಕ್ಯ. ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ನನಗೆ ಸ್ವತಂತ್ರವೇನು ಉಂಟು, ಆದರೆ ಎಲ್ಲವೂ ವಿಹಾಯಿತವಾಗಿರೋದಿಲ್ಲ, ಎಲ್ಲ ಕರೆಕ್ಟ್ ಆಗಿರೋದಿಲ್ಲ. ನೋಡ್ಬೇಕು ಅದು ಪರಿಶುದ್ಧನ, ದೇರ್ಚಿತ್ತನ, ಸಮಾಧಾನಕರವಾದದ್ದ, ಮೋಸಕರವಾದದ್ದ. ನಮ್ಮ ಆತ್ಮ ಮಾತಾಡುವ ರೀತಿಯಲ್ಲಿ ನಡ್ಕೋಬೇಕು. ಅವಾಗ ಒಂದು ಮಾತು ಹೇಳ್ತಾರೆ, ನನ್ನ ಯಜಮಾನನು ಎಲ್ಲವನ್ನೂ ನನ್ನ ಅಧೀನಕ್ಕೆ ಕೊಟ್ಟಿದ್ದಾರೆ, ಆದರೆ ನೀನು ನನ್ನ ಯಜಮಾನ ಹೆಂಡತಿ ನಿನ್ನನ್ನು ನನಗೆ ಅಧೀನವಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನು ಮಾಡ್ತಿರೋದಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನಾವು ಏನು ಮಾತಾಡಬೇಕು, ಏನು ಯೋಚನೆ ಮಾಡಬೇಕು, ಯಾರನ್ನ ಡಿಸಿಪ್ಲಿನ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗಳನ್ನ, ರಿಲೇಷನ್ನ, ಅಕ್ಕದ ಪಕ್ಕದಲ್ಲಿರೋರನ್ನ, ಕುಟುಂಬದಲ್ಲಿ ದೇವರಿಗೆ ವಿರೋಧವಾಗಿ ನಡೀತಿರೋರ್ನೆಲ್ಲ ಒಳ್ಳೆ ಮಾರ್ಗದಲ್ಲಿ ಇಟ್ಟು ನಡೆಸ್ಬೋದು. ಇನ್ನೊಂದು ವಾಕ್ಯವನ್ನು ಧ್ಯಾನಿಸಿರಿ. 1 ಕೊರಿಂಥಿಯರು 7:32. 1 ಕೊರಿಂಥಿಯರು 7:32 ನಾನು ಓದ್ತೀನಿ ನೋಡ್ರಿ. ನೀವು ಚಿತ್ತ ಇಲ್ಲದವನಾಗಿರಬೇಕೆಂಬುದು ನನ್ನ ಇಷ್ಟ. ಮದುವೆ ಇಲ್ಲದವನು ತಾನು ಕರ್ತನನ್ನು ಹೇಗೆ ಮೆಚ್ಚಿಸಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ. ಮದುವೆ ಆದವನು ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳ ಕುರಿತು ಚಿಂತಿಸುತ್ತಾನೆ. ಮೊದಲನೇದಾಗಿ, ಮದುವೆ ಆದರೂ ಕೂಡ ಮದುವೆ ಆಗದೇ ಇದ್ರೂ ಕೂಡ ದೇವರನ್ನ ಮೆಚ್ಚಿಸೋದಿಕ್ಕೆ ಪ್ರಯತ್ನ ಪಡಬೇಕು. ಚೆನ್ನಾಗಿ ಗಮನ ಇಟ್ಟು ಕೇಳ್ರಿ ಈ ವಾಕ್ಯನ. ಮದುವೆ ಆಗಕ್ಕಿಂತ ಮುಂಚೆ ದೇವರ ಫೆಲೋಶಿಪ್ ಇರಬೇಕು. ದೇವ್ರು ಹೇಳ್ದಂಗೆ ಯಾರೆಲ್ಲ ನಿಮ್ಮನ್ನ ಗದರಿಸಿ ತಪ್ಪು ಮಾರ್ಗದಲ್ಲಿ ಹೋಗ್ತಿದ್ದೀರಾ, ದೇವ್ರ ಕಡೆಗೆ ಬಂಡ್ರಿ ಹತ್ರ ಅವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ರಿ. ನೀವು ಸಿಗರೇಟ್ ಸೇದ್ತಾ ಇದ್ರು ಎಕ್ಸಾಂಪಲಿಗೆ, ಪರವಾಗಿಲ್ಲ ಬಿಡು, ನಾವು ಸಿಗರೇಟ್ ಸೇದನ, ಅವನು ಕೊಡಿಸೋದು ಏನು ಎಷ್ಟು ದಿನ ಅಂತ ಕೊಡಿಸ್ತಾನೆ. ಮತ್ತು ಒಂದು ಟೈಮ್ ಮಾತ್ರ ಕುಡಿಯೋದಕ್ಕೆ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸಿ ಇವಾಗ ಕುಡುಕರಾಗಿ ಅವ್ರ ಮನೆ ಮಾರ್ಕೊಂಡು ಹೆಂಡ್ತಿ ಹೋಗಿ ಕುಟುಂಬದಲ್ಲಿ ಓದಿಸೋಕ್ಕಾಗದೆ ಬೀದಿಗೆ ಬಂದಿರೋರು ಭಾಳ ಜನ. ಪ್ರಾರಂಭದಲ್ಲಿ ಮಾತ್ರ ಅದು ಆ ಥರ ಮಾಡ್ತಾರೆ. ಆ ರೀತಿ ಫ್ರೆಂಡ್ಸ್ಗಳು ಹಾಳು ಮಾಡೋರು ಭಾಳ ಜನ ಇದ್ದಾರೆ. ನೀವು ಆ ಸಮಯದಲ್ಲಿ ಅವ್ರು ಹೇಳ್ದಂಗೆ ಕೇಳ್ದಂಗೆ ದೇವ್ರನ್ನ ಮೆಚ್ಚಿಸೋ ರೀತಿಯಲ್ಲಿ ಇದ್ದು, ಮದುವೆ ಆದ ಮೇಲೂ ಕೂಡ ದೇವ್ರನ್ನ ಮೆಚ್ಚಿಸುವ ರೀತಿಯಲ್ಲೇ ಇರಬೇಕು. ಮದುವೆ ಅಂತ ಹೇಳ್ತಾ ಇರೋದು ಒಂದು ಉದಾಹರಣೆಗೆ. ಏನೇ ಒಂದು ಮನೆಗೆ ವಸ್ತುಗಳು ಬಂದರು, ಪವರ್ಗಳು ಬಂದರು, ಕೆಲಸ ಬಂದರು, ಪ್ರಮೋಷನ್ ಬಂದರು, ಯಾವುದೇ ಕ್ಷಣದಲ್ಲಿ ಕೂಡ ದೇವರನ್ನು ಮೆಚ್ಚಿಸೋದ್ರಿಂದ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋದನ್ನ ಡ್ಯಾನಿಯಲ್ ಗುಹೆಯಲ್ಲಿ ಹಾಕಿದಾಗ ಆ ರಾಜ ಓಡಿ ಬಂದಾಗ, ನಿತ್ಯವೂ ಭಜಿಸುವ ಡ್ಯಾನಿಯಲನ್ನೇ ಸಿಂಹಗಳು ನಿನ್ನನ್ನು ಕಡಿದೆ ತಿಂದೆ ಇದೆಯಾ ಅಂತ ಕೇಳಿದಾಗ ಡ್ಯಾನಿಯಲ್ ಒಂದು ಮಾತು ಹೇಳ್ತಾರೆ ಆ ಗುಹೆಯೊಳಗಿದ್ದ, ನಾನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರೋದ್ರಿಂದ ಸಿಂಹದ ಬಾಯಿಗಳನ್ನು ಕಟ್ಟಿ ನಾನು ಕಾಪಾಡಿದ್ರು. ದೇವ್ರು ಕಾಪಾಡಿದ್ರು ಅಂತ ಹೇಳೋದಿಲ್ಲ, ನಾನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರೋದ್ರಿಂದ, ನಾವು ದೇವ್ರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡಬೇಕು. ಸಡನ್ ಆಗಿ ಯಾರೋ ಒಬ್ಬರು ಶ್ರೀಮಂತರು ಬರ್ತಾರೆ, ಪೊಲಿಟಿಕಲ್ ಬರ್ತಾರೆ, ನಾವೇನು ಮಾಡ್ತೀವಿ, ದೇವ್ರನ್ನ ಬಿಟ್ಟು ಅವ್ರು ಹೇಳೋದನ್ನ ಕೇಳೋದು, ಅವ್ರನ್ನ ಮೆಚ್ಚಿಸೋದಕ್ಕೆ ಹೋಗೋದು. ಈ ಬೆಂಗಳೂರು ಪಟ್ಟಣದಲ್ಲಿ ಅಧಿಕವಾಗಿದೆ. ಒಂದು ಸೇವಕರು ಹೇಳಿದ್ರು, ಹೃದಯ ಎಲ್ಲ ಗಡಗಡ ಆಡ್ಬಿಡ್ತು. ತಮಿಳ್ನಾಡಲ್ಲಿ ಸೂಪರ್ ಆಗಿ ಸೇವೆ ಮಾಡ್ತಿರೋರು, ವೈರಾಗ್ಯವಾಗಿ ಸಾಕ್ಷಿಯಾಗಿ ಜೀವಿಸ್ತಿರೋರು ಬೆಂಗಳೂರು ಪಟ್ಟಣಕ್ಕೆ ಬಂದು ಕೆಟ್ಟೋಗ್ತಾ ಇದ್ದಾರೆ ಅಂತ. ಇವ್ರ ಕೈಯಿಂದ ಅವ್ರ ಫ್ರೆಂಡ್ಸ್ ಸರ್ಕಲ್ಗಳನ್ನು, ಅವರು ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೋ ಅವರು ಸಭೆಯಲ್ಲಾಗಲಿ, ಇವಾಗ ಹೆಂಗೋ ದೇವ್ರು ನಂಬಿದ್ರೆ ಅವ್ರ ಸಭೆ ಇರುತ್ತೆ, ಸಭೆಯಲ್ಲಿ ಕೆಲಸಕ್ಕೋಸ್ಕರ ಬಂದಿರ್ತಾರೆ, ತಮಿಳ್ನಾಡಿಂದ ಚೆನ್ನೈಯಿಂದ ಇಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ, ಸಭೆನೂ ಇರುತ್ತೆ, ಅವ್ರು ಕೆಲಸ ಮಾಡೋ ಜಾಗ ಇರುತ್ತೆ. ಸಭೆಯಲ್ಲಿ ಇರುವ ವಿಶ್ವಾಸಿಗಳನ್ನ, ಸಭೆ ಸೇವಕರನ್ನ, ಇವರ ಒಂದು ಭಕ್ತಿಯನ್ನು ನೋಡಿ ಅವರಿಗೆ ಆಲೋಚನೆ ಕೊಟ್ಟು ಅವ್ರ ಹತ್ರ ಫೆಲೋಶಿಪ್ ಮಾಡಿ, ಅವ್ರನ್ನ ದೇವ್ರು ಈ ಥರ ಮಾತಾಡ್ತಿದ್ದಾರೆ, ಇದು ಸರಿ ಇಲ್ಲ ಅಂತ ಹೇಳಿ ಮಾತಾಡಿ ಅವ್ರ ಜೊತೆ ಫೆಲೋಶಿಪ್ ಇಟ್ಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲದ್ರೆ ಅಲ್ಲಿ ಸರಿ ಇಲ್ಲದೆ ಹೋದ್ರು ಇವರು ಸರಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಕೆಲಸ ಮಾಡೋ ಜಾಗದಲ್ಲಿ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಅಂಥೇಳಿ ಮ್ಯಾರೇಜಿಗೆ ಮುಂಚೆ ಅದೇನೋ ಡೇಟಿಂಗು ಏನೇನೋ ಎಲ್ಲ ಹೇಳ್ತಾರೆ, ಮದುವೆ ಮಾಡೋಕ್ಕೆ ಮುಂಚೆ ಇರೋದು, ಇವೆಲ್ಲ ಬೈಬಲಲ್ಲಿ ಇಲ್ಲ, ಸತ್ಯ ದೇವರು ಕರೆದಿದ್ದಾರೆ. ಇವೆಲ್ಲ ಕರೆದಾಗ ಅದಕ್ಕೆಲ್ಲ ಇವರು ಓವರ್ಕಮ್ ಮಾಡಿ ಅವ್ರನ್ನ ಬದಲಾಯಿಸಬೇಕು. ಏನಾಗ್ತಿದ್ದಾರೆ ಅಂದರೆ ಇವರು ಅದರಲ್ಲಿ ಹೋಗಿ ಮುಳುಗಿ
ತಮಿಳ್ನಾಡಿಗೆ ಹೋದ್ರೆ ಅಲ್ಲಿರೋರ್ನೆಲ್ಲ ಕೆಟ್ಟು ಹಾಳು ಮಾಡ್ತಾ ಇದ್ದಾರೆ ಅಂತ ಫ್ಯಾಮಿಲಿನೇ ಶಾಕ್ ಆಗ್ತಿದೆಯಂತೆ. ಇಷ್ಟು ಭಕ್ತಿ ಇದ್ದವನು ಹೆಂಗ್ ಬಿದ್ದೋದ ಅಂತ. ಇಲ್ಲಿ ಕಾರಣ ಏನಂದ್ರೆ ಮೆಚ್ಚಿಸೋದ್ರೆ ಬರೀ ಹೆಂಡತಿ ಅಂತಲ್ಲ, ಫ್ರೆಂಡ್ ಸರ್ಕಲ್ನ ಮೆಚ್ಚಿಸೋದಕ್ಕೆ ದೇವ್ರನ್ನ ಬಿಟ್ಟು ದೂರ ಬರೋದು. ನಮಗೇನೋ ಒಂದು ಪೋಸ್ಟಿಂಗ್ ಸಿಕ್ಕಂದ್ರೆ ಎಷ್ಟೋ ಜನ ನೋಡ್ರಿ, ಕ್ರಿಶ್ಚಿಯನ್ ಲೈಫ್ ಅಂದ್ರೆ ದೇವ್ರ ನಂಬದಾಗಿಂದ ಸಾಯೋವರೆಗೂ ಪಾಪವನ್ನು ಓವರ್ಕಮ್ ಡೈಲಿ ಗೆಲ್ತಾ ಇರಬೇಕು. ಅವರು ಮಾತ್ರನೇ ಕ್ರೈಸ್ತ ಹೆಸರು. ಸುಮ್ಮನೆ ಎಷ್ಟೋ ಜನಗಳಿರೋದ್ರಿಂದ ಇವರಿಗೆ ಗೋರ್ಮೆಂಟಲ್ಲಿ ಬರೆಯೋದಕ್ಕೆ ಇವರು ಕ್ರೈಸ್ತರ, ಹಿಂದ, ಮುಸ್ಲಿಮ, ಸಿಕ್ಕ, ಇವರು ದೇವ್ರು ಇಲ್ಲದೆ ಅಂತ ಹೇಳ್ಬಿಟ್ಟು ಕಮ್ಯುನಿಸ್ಟ್ ಅಂತ ಹೇಳ್ತಾರಲ್ಲ, ಅವ್ರು ಯಾರು ಅಂತ ಹೇಳ್ಬಿಟ್ಟು ಬರೆಯೋದಕ್ಕೆ ಅವರು ಸುಮ್ಮನೆ ಹೆಸರು ಇಟ್ಕೊಂಡಿದ್ದಾರೆ ಹೊರತು ದೇವರಂದ್ರೆ ದೇವ್ರ ಜೊತೆಯಲ್ಲಿ ಇರುವ ಒಂದು ಐಕ್ಯತೆ, ಫೆಲೋಶಿಪ್, ಲವ್, ಅವರ ಒಂದು ನಿಕಟವಾದ ಒಂದು ಫೆಲೋಶಿಪ್. ಇಲ್ಲೇನಂದ್ರೆ ನೀವು ಚಿತ್ತ ಇಲ್ಲದವರಾಗಿರಬೇಕು. ನನ್ನ ಇಷ್ಟ. ಮದುವೆ ಇಲ್ಲದವನು ತಾನು ಕರ್ತನನ್ನು ಹೇಗೆ ಮೆಚ್ಚಿಸಬೇಕೆಂದು ಕರ್ತನ ಕಾರ್ಯನ ಕುರಿತು ಚಿಂತಿಸುತ್ತಾನೆ. ಅದ ಮದುವೆ ಅಂತಿದೆ, ನಾವು ಅದನ್ನ ಮದುವೆಗೂ ತಗೋಬಹುದು, ಬೇರೆದಕ್ಕೂ ತಗೋಬಹುದು. ಮದುವೆ ಆದರೆ ಸರಿ, ಆಗದೆ ಇದ್ರೂ ಸರಿ, ಯವನಸ್ಥನಾಗಿರೋದ್ರಿಂದ ಅವನೇ ಕೆಲಸ ಮಾಡೋ ಜಾಗದಲ್ಲಾಗಲಿ, ಸ್ಕೂಲ್ ಆಗಿರಲಿ, ದೇವ್ರನ್ನ ಮೆಚ್ಚಿಸಬೇಕು. ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ ಬಂತು, ಇಲ್ಲ ಸಭೆಯಲ್ಲಿ ಏನೋ ಒಂದು ಮ್ಯೂಸಿಕಲ್ಲಿ ಏನೋ ಒಂದು ಮೆಡಲ್ ಬಂತು, ದೇವ್ರು ಕೊಟ್ಟಿದ್ದಾರೆ ಅಂತೇಳಿ ತನ್ನನ್ನು ತಗ್ಗಿಸ್ಕೋಬೇಕು. ದೇವರು ಸಿಲುಬೆಗೆ ಹಾಕ್ಬೇಕಂತ ಹೇಳಿವಿ. ಯೇಸು ಸ್ವಾಮಿಗೆ ಆ ಸಮಯ ಬಂದಾಗ ದೇವ್ರು ಹೇಳ್ತಾರೆ, ಈ ಪಾತ್ರೆ ತೆಗಿ ಅಂತಾನು ಬರೀ ತೆಗಿ ಅಂತ ಪ್ರಾರ್ಥನೆ ಮಾಡೋದಿಲ್ಲ, ತೆಗೆದ್ರೆ ಚೆನ್ನಾಗಿದೆ, ಆದರೆ ನನ್ನ ಚಿತ್ತವಿಲ್ಲ ನಿನ್ನ ಚಿತ್ತ. ಅಂದರೆ ಒಂದು ಸಂಭವ ನಡೀತಾ ಇದೆ, ಅದು ನನ್ನ ಚಿತ್ತವಲ್ಲ ನಿನ್ನ ಚಿತ್ತದ ಪ್ರಕಾರ ನಡೀಲಿ ಅಂದರೆ ದೇವ್ರ ಚಿತ್ತ ಬಂದು ಸಿಲುಬೆಗೆ ಹೋಗ್ಬೇಕು ಅಂತ ಹೇಳಿದಾಗ ಸರಿ. ಆ ರೀತಿ ದೇವರ ಚಿತ್ತದ ಪ್ರಕಾರ ಸಾಕ್ಷಿ ಜೀವಿತ ಜೀವಿಸಬೇಕು. ಒಬ್ಬನ ಮೆಚ್ಚಿಸೋದಕ್ಕೋಸ್ಕರ ಪಾಪಗಳು ಮಾಡೋದಲ್ಲ. ಇವಾಗ ಎಲ್ಲ ಫ್ಯಾಮಿಲಿಯಲ್ಲಿ, ಎಲ್ಲ ಸೇವಕರ ಕುಟುಂಬಗಳಲ್ಲಿ ಇದೇ ನಡೀತಾ ಇದೆ. ಅವ್ರನ್ನ ಐಸ್ ಹಿಡಿಯೋದು. ಒಂದು ಮದುವೆ ಮಾಡ್ಕೊಂಡು ಒಂದು ಗಂಡ ಹೇಳ್ತಾನೆ, ಹೆಂಡ್ತಿ ಮದುವೆ ಮಾಡ್ಕೊಂಡ್ವಿ, ದೇವ್ರು ಹೇಳಿದ್ದಾರೆ ಇಬ್ಬರು ಗಂಡ ಹೆಂಡ್ತಿ ಒಂದೇ ಶರೀರವಾಗಿದ್ದೀರಾ. ಆ ಗಂಡನಿಗೆ ಅದು ಹೆಂಡ್ತಿ ಶರೀರ ಮೇಲೆ ಅಧಿಕಾರ ಇದೆ, ಹೆಂಡ್ತಿಗೆ ಅವ್ರ ಶರೀರ ಮೇಲೆ ಅಧಿಕಾರ ಇಲ್ಲ, ಗಂಡನ ಶರೀರ ಅಂತೇಳಿ. ಆದರೆ ಮದುವೆ ಆದ ಮೇಲೆ ಅವರು ಬಲೆ ಪ್ರಿಸ್ಟೇಜ್ ಮೇಂಟೈನ್ ಮಾಡ್ತಾರೆ. ಅವರು ದೇವರು ಸೃಷ್ಟಿ ಮಾಡಿಕೊಟ್ಟಿರುವ ಇದು ಗಂಡು ಹೆಣ್ಣಂತ ಮಾಡಿ ಆದಾಮ್ ಯಾವಳನ್ನ ಮಾಡಿ ಭೂಲೋಕನೆಲ್ಲ ತುಂಬಿಸ್ರಿ ಅಂತೇಳಿ ಸದ್ಯತೆಗಳನ್ನ ಕೊಟ್ಟು ಎಷ್ಟು ಪ್ರೀತಿ ಮಾಡಿ ಕೊಟ್ರೂ ಆ ಒನ್ನೆಸ್ಸು, ಆ ಫೆಲೋಶಿಪ್ ಬರ್ತಾ ಇಲ್ಲ. ಈಗೋ ಪ್ರಾಬ್ಲಮ್ಮು. ಅವ್ರಿಗೆ ಐಸ್ ಇಡಬೇಕು, ಮಸ್ಕ ಹೊಡಿಬೇಕು. ಅವ್ರು ಯಾವಾಗ ನೋಡಿದ್ರು ನನ್ನನ್ನು ಓವರ್ಟೇಕ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಹೆಂಡ್ತಿ ಹೇಳ್ದಂಗೆ ಗಂಡ ಕೇಳಬೇಕು. ಇವೆಲ್ಲ ಸೈತಾನ ಕ್ರಿಯೆಗಳು. ಜೀವನನೇ ಹೋಯ್ತು. ಲೈಫ್ ಒಂದೇ ಬಾಳು, ಅದು ದೇವರಿಗಾಗಿ ಸಮಾಧಾನವಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ಹೋಗುವ ರೀತಿಯಲ್ಲಿ ಇಲ್ಲ. ಯಾವ ತರ ಇದೆ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕಂದ್ರೆ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಕಡೆದಾಗಿ ಏನಂತ ಫಿಕ್ಸ್ ಮಾಡ್ಕೋಬೇಕಂದ್ರೆ, ದೇವರ ಸ್ವಭಾವದಲ್ಲಿ ದೇವರು ಹೇಳ್ದಂಗೆ ನಡೆಯೋದ್ರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಅದಕ್ಕೆ ವಿರೋಧವಾಗಿ ಯಾರೇ ಬಂದರು, ಹಣ ಬಂದರು, ಪ್ರಮೋಷನ್ ಬಂದರು, ಕಾರ್ ಬಂದರು, ಪೊಲಿಟಿಕಲ್ ಲೀಡರ್ಗಳು ಬಂದರು, ಎಲ್ಲಾದರೆ ನಮ್ಮ MD ಬಂದ್ರೂ, ನಮಗೆ ಹಣ ಇಲ್ಲದೆ ಇದ್ದಿದ್ದು ಹಣ ಬಂದ್ರೂ, ಎಲ್ಲ ಥರದಲ್ಲಿ ದೇವನ ಸುತ್ತಿಸ್ಕೊಂಡು ಇರೋದಕ್ಕೆ, ಒಂದೇ ಥರ ಇರೋದಕ್ಕೆ, ನಮ್ಮನ್ನು ನಾವೇ ಬಲವಾಗಿ ಇರೋದಕ್ಕೆ ಕೃಪೆ ಮಾಡಬೇಕು. ಯಾವಾಗಲೂ ಮನೆ ಶುದ್ಧವಾಗಿರ್ಬೇಕಂತೇಳಿ ಎಲ್ಲರಿಗೂ ಇಷ್ಟ ಇದೆ. ಅದೇ ರೀತಿ ಯಾವಾಗಲೂ ದೇವ್ರನ್ನ ಮೆಚ್ಚಿಸ್ಕೊಂಡೇ ಇರಬೇಕು. ಚರ್ಚ್ ಕ್ಲೀನಾಗಿರಬೇಕು. ಶರೀರ ಇವಾಗಂತೂ ಜಾಸ್ತಿ ಔಟ್ಸೈಡ್ ಅಪಿಯರ್ಗಳು, ಮುಖ ಅಂದ, ತಲೆ ಕೂದಲುಗಳು, ಬಾಡಿಗಳು, ಶರೀರ ಈ ಡ್ರೆಸ್ಸುಗಳು ಅಂದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇವತ್ತು ಹಾಕಿದ್ರೆ ಡ್ರೆಸ್ ಮಾರನೇ ದಿನ ಹಾಕೋದಿಲ್ಲ, ಯಾಕಂದರೆ ಅಷ್ಟು ಚೇಂಜ್ ಮಾಡೋರಿದ್ದಾರೆ. ಆ ರೀತಿ ಬಂದಿದೆ. ಅದಕ್ಕಿಂತ ಟ್ರಿಬಲ್ಲು, ಅದಕ್ಕಿಂತ ಡಬಲು, 100 ಪಟ್ಟು ಮೇಲಾಗಿ ಆತ್ಮಶುದ್ಧಿಗಳವಾರು ಧನ್ಯರು. ಶುದ್ಧವಾಗಿಟ್ಟುಕೊಂಡು ನಡೆಯೋದಕ್ಕೆ ನಾವು ಒಪ್ಪಿಸಿಕೊಡಬೇಕು. ಈ ದಿನದ ವಾಕ್ಯ ಭಾಗವನ್ನು ಕನ್ಕ್ಲೂಷನ್ ಮಾಡಿ ಬಿಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ದೇವರು ಹೊರಗಡೆ ಇರೋರನ್ನ
ನೋಡ್ಕೊಂತಾರೆ, ಅವ್ರನ್ನ ನ್ಯಾಯ ತೀರ್ಪು ಮಾಡ್ತಾರೆ. ಯಾಕಂದರೆ ಅಲ್ಲಿ ಯಾರಾದರೂ ಕ್ರೈಸ್ತರಿದ್ದರೆ ಅವನು ಎಲ್ಲೋ ಒಂದು ಜಾಗದಲ್ಲಿ ಅಕ್ಕದ ಪಕ್ಕದ ಮನೆಯಲ್ಲಿ ಅವನಿಗೆ ಕ್ರೈಸ್ತರು ಸಿಗ್ತಾರೆ, ಫ್ರೆಂಡ್ಸ್ ಸರ್ಕಲಲ್ಲಿ ಸಿಗ್ತಾರೆ, ಕೆಲಸ ಮಾಡೋ ಜಾಗದಲ್ಲಿ ಸಿಗ್ತಾರೆ, ಅಲ್ಲಿ ಅವನ್ನ ನೋಡ್ಕೊತಾರೆ ದೇವರು. ಈಗ ಮೀಡಿಯಾ ಬಂದರೆ ಮೀಡಿಯಾದ ಮೂಲಕ ನೋಡ್ಕೊತಾರೆ. ನಿಮಗೆ ಕೊಟ್ಟಿರೋದನ್ನು ಸರಿಯಾಗಿ ಇಟ್ಕೊಳ್ರಿ. ಒಂದು ಸೇವಕರು ಹೇಳಿದ್ರು, ಮಕ್ಕಳು ಸರಿ ಇಲ್ಲ ಅಂದರೆ ಅದಕ್ಕೆ ಕಾರಣ ತಂದೆನೇ. ಮಕ್ಕಳು ಸರಿ ಇಲ್ಲ ಅಂದರೆ ಕಾರಣ ತಂದೆ. ಅವ್ರು ಹೇಳ್ಬೋದು, ಒಂದು ಸೇವಕರು ಹೇಳಿದ್ರು, ಅವ್ರ ಮಗಳು ಬೇರೆಯವ್ರ ಜೊತೆ ಹೋಗಿದ ತಕ್ಷಣ ನಾವು ಚೆನ್ನಾಗಿ ಬೆಳೆಸಿದ್ವಿ, ಅವರು ಹೋಗಿದ್ದಕ್ಕೆ ನಾನೇನು ಮಾಡಲಿ, ಅದು ತಪ್ಪು. ಅವ್ರು ಸರಿಯಾಗಿ ಬೆಳೆಸಿಲ್ಲ, ಸತ್ಯದಲ್ಲಿ ನಿಂತು ಮಾಡಿಸಿಲ್ಲ, ಆ ಕರೆಕ್ಷನ್ನೇ ಬೇಡ ಅಂತಿದ್ದಾರೆ. ಬೈಬಲ್ ಹೇಳುತ್ತೆ, ತೀರ್ಪು ಮಾಡೋದು ಏನಂತ ಹೇಳಿದೆ, ಹೊರಗಿನವರನ್ನು ತೀರ್ಪು ಮಾಡೋದು ದೇವರು, ಒಳಗಿರೋನು ತೀರ್ಪು. ಮನೆ ಆಗಲಿ, ಸಭೆ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ಅವ್ರನ್ನ ತೀರ್ಪು ಅಂತ ಹೇಳಿದ್ರೆ ಅಯ್ಯೋ ನೀನು ನರಕಕ್ಕೆ ಹೋಗ್ತೀಯ, ಆ ಥರ ತೀರ್ಪಲ್ಲ. ತಪ್ಪು ಮಾಡ್ತಾ ಇದ್ದರೆ ಅವರ ಪ್ರೀತಿಯಿಂದ ಪ್ರಾರ್ಥನೆ ಪೂರ್ವಕವಾಗಿ ಒಂದು ಜೊತೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಈ ಥರ ಮಾಡೋದ್ರಿಂದ ನಿನ್ನ ಶರೀರ ಕೆಟ್ಟೋಗುತ್ತೆ, ನಿನ್ನ ಮೈಂಡ್ ಕೆಟ್ಟೋಗುತ್ತೆ, ಆತ್ಮ ನರಕಕ್ಕೆ ಹೋಗುತ್ತೆ, ಶರೀರ ಮಣ್ಣಿಗೆ ಹೋಗುತ್ತೆ. ಒಂದು ಪ್ರೀತಿ ವಿಶ್ವಾಸದಿಂದ ಅವನ ಜೊತೆಗೆ ಪ್ರೇಯರ್ ಮಾಡಿ ಅವನಿಗೆ ಬೋಧಿಸಬೇಕು. ಅದಕ್ಕೆಲ್ಲ ವಿಶೇಷ ಜ್ಞಾನ ಬೇಕು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಒಳಗಿರೋರಿಗೆ ನೀನು ತೀರ್ಪು ಮಾಡೋದಕ್ಕೆ ನಿನಗೆ ಅಧಿಕಾರವಿದೆ, ಹೊರಗಿರೋರನ್ನ ತೀರ್ಪು ಮಾಡೋದಕ್ಕೆ ನಿನಗೆ ಅಧಿಕಾರವಿಲ್ಲ. ಅದು ದೇವರು ತೀರ್ಪು ಮಾಡ್ತಾರಂತ ಹೇಳಿದ ಪ್ರಕಾರವಾಗಿ ಹೊರಗಡೆ ಇರೋರನ್ನ ನೀವು ನೋಡ್ಕೊತೀರ. ಯಾಕಂದರೆ ಹೊರಗಡೆ ಇರೋರಿಗೆ ಅಲ್ಲಲ್ಲಿ ದೇವರ ಮಕ್ಕಳು ಇರ್ತಾರೆ, ಅವ್ರು ಬೋಧಿಸ್ತಾರೆ, ನಡೆಸ್ತಾರೆ. ಆದರೆ ನಮಗೆ ಕೊಟ್ಟಿರೋ ಕುಟುಂಬವನ್ನು, ನಮಗೆ ಕೊಟ್ಟಿರುವ ಸಭೆಯನ್ನು ಯೇಸುವೆ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದ್ದಾರಾ, ಸಿದ್ಧರಾಗ್ತಾ ಇದ್ದಾರಾ, ಲೋಕದ ಯೋಚನೆಯಲ್ಲಿದ್ದಾರಾ, ಲೋಕದ ಮೇಲೆ ಮಾಯೆಯಲ್ಲಿದ್ದಾರಾ, ಲೋಕದ ಆಡಂಬರದಲ್ಲಿ ಬಿದ್ದಿದ್ದಾರಾ, ಲೋಕವನ್ನು ಅನುಭವಿಸಲು ಬಹಳವಾಗಿ ಆತುರ ಪಡ್ತಿದ್ದಾರಾ, ಡ್ರೆಸ್ಸಿಗಾಗಿ, ಊಟಕ್ಕಾಗಿ, ಬದುಕಕ್ಕೋಸ್ಕರ ಊಟಕ್ಕೋಸ್ಕರ ಬದುಕೋದಲ್ಲ. ಯೇಸುವೆ ಪರಲೋಕ ರಾಜ್ಯ ಅನ್ನುವುದು ತಿನ್ನುವುದು ಕುಡಿಯುವುದಲ್ಲ. ಯೇಸುವೆ ಸಮಾಧಾನ, ನೆಮ್ಮದಿ, ಶಾಂತಿ ಪರಿಶುದ್ಧವಾಗಿ ಇರುವಂಥದ್ದು. ಯೇಸುವಿನ ನಾಮದಲ್ಲಿ ತಂದೆ ನಾವು ಒಳಗಡೆ ಇರುವವರು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದರೆ, ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ಎಲ್ಲ ಸೇವಕರನ್ನ, ಪ್ರಾಫಿಟ್ಗಳನ್ನು ತೆಗೆದು ಎಬ್ಬಿಸಿದ್ದೀರ. ನೀವು ಕೂಡ ಪಾಪದಲ್ಲಿರೋರನ್ನ ಬಿಡುಗಡೆ ಮಾಡಿ ಒಳ್ಳೆ ದಾರಿಯಲ್ಲಿ ಬರೋದಕ್ಕೆ ಪ್ರಾಣ ತ್ಯಾಗ ಮಾಡಿದ್ದೀರ. ಅದಕ್ಕಾಗಿ ತಂದೆ 12 ಜನ ಅಪೊಸ್ತಲರನ್ನ ಆರಿಸಿದ್ದೀರಿ. ಅವರು ಕೂಡ ತಂದೆ ಒಳ್ಳೆ ಮಾರ್ಗದಲ್ಲಿ ನಡೆದು ನಿತ್ಯ ಮಾರ್ಗಕ್ಕೆ ನಡೆಯೋದಕ್ಕೆ ಪ್ರಾಣ ತ್ಯಾಗ ಮಾಡಿದ್ರು. ಎಷ್ಟೋ ಜನಗಳು ಮಿಷನರಿಗಳಾಗಿ ಹೋಗಿ ಪಾಪದಲ್ಲಿರೋ ಜನಗಳನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದಕ್ಕಾಗಿ ಸಭೆಯನ್ನು ರಕ್ತ ಸುರಿಸಿ ಸಭೆಯನ್ನು ಸ್ಥಾಪಿಸಿದ್ದೀರಾ. ಯೇಸುವೆ ಎಲ್ಲಿ ಇವರು ತಂದೆ ಪಾಪದ ಮಾರ್ಗವನ್ನು ಬಿಟ್ಟು ಎಲ್ಲಿ ಮತ್ತೆ ಹಿಂತಿರುಗಿ ಹೋಗ್ತಾರೋ, ಆ ಸೈತಾನನು ಕಡೆ ಕಾಲದಲ್ಲಿ ಎಲ್ಲರ ಮೇಲೆ ತನ್ನ ಪಾಪವನ್ನು ಬಿಚ್ಚಿ ಯೋಚನೆಗಳಲ್ಲಿ ಬಿತ್ತಿ, ನಿದ್ದೆ ಮಾಡಿದಾಗ ಕೆಟ್ಟ ಯೋಚನೆಗಳು, ರೋಡಲ್ಲಿ ಹೋದಾಗ ಕೆಟ್ಟ ಯೋಚನೆಗಳು, ದೇವರ ಒಂದು ಪ್ರಸನ್ನತೆ ಇಲ್ಲ, ದೇವರ ಆಲಯವಾಗಿ ನಮ್ಮ ಹೃದಯದಲ್ಲಿ ಒತ್ತುಕೊಂಡು ತಿರುಗ್ತಾ ಇಲ್ಲ. ಈ ರೀತಿಯಾದ ಜೀವನ ಬಿಟ್ಟು ಪಾಪದ ಮಾರ್ಗದಲ್ಲಿ, ಅಶುದ್ಧದ ಮಾರ್ಗದಲ್ಲಿ ನಡೀತಿರುವವರು ಯೇಸುವೆ ಇನ್ನೂ ಟ್ರಾನ್ಸ್ಫರ್ಮರ್ ಆಗಿ ನಿನ್ನಾಗಿ ಮಾರ್ಪಡೋದಕ್ಕೆ ಕೃಪೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದಾನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ.